ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www.connectfm.in ನಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತು ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ತಿಳ್ಕೊಬೋದು. ಹಾಗೆ ನಮ್ಮದು ಐ ಹಾರ್ಟ್ ಆ್ಯಪ್, ಕಮ್ಯುನಿಟಿ ಪ್ಲಸ್ ಆ್ಯಪ್, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಕನೆಕ್ಟ್ FM 100.9 ಅಂತ ಸರ್ಚ್ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮನ ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ಕೇಳ್ಬೋದು. ಹಾಗೆ ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಇಂಟರ್ವ್ಯೂ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತೀವಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಹಾಗೆ ನಂದಿನಿ ದ ಟೇಸ್ಟ್ ಆಫ್ ಪ್ಯೂರಿಟಿ ಇಸ್ ದ ಪ್ರೌಡ್ ಸ್ಪಾನ್ಸರ್ ಆಫ್ ಅಪ್ಪು ರೇಡಿಯೋ ಆ್ಯಂಡ್ ಕೂಲು ಸೂಪರ್ ಫುಡ್ ಇಸ್ ದ ಆಥರೈಸ್ಡ್ ಮರ್ಚೆಂಟ್ ಆ್ಯಂಡ್ ಎಕ್ಸ್ಪೋರ್ಟರ್ ಆಫ್ ನಂದಿನಿ ಪ್ರಾಡಕ್ಟ್ಸ್ ಟು ಆಸ್ಟ್ರೇಲಿಯಾ ಆ್ಯಂಡ್ ನ್ಯೂಜಿಲೆಂಡ್. ಸೊ ಫ್ರೆಂಡ್ಸ್, ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿಗಳು ಶ್ರೀಮತಿ ವಿಜಯಲಕ್ಷ್ಮಿ ಬೋಯಾ ಅವರು. ವೃತ್ತಿಯಲ್ಲಿ ಅವರು ಅನುಭವಿ HR ಪ್ರೊಫೆಷನಲ್, ಶಿಕ್ಷಕಿ ಹಾಗೂ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ಸಕ್ರಿಯ ಪ್ರಚಾರಕಿ. ವೃತ್ತಿ ಜೀವನದ ಜೊತೆಗೆ ಸಮಾಜ ಸೇವೆ ಮತ್ತು ಕನ್ನಡ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ವಿಜಯಲಕ್ಷ್ಮಿ ಅವರು ಆಸ್ಟ್ರೇಲಿಯಾದ ವಿವಿಧ ನಗರಗಳ ಮಕ್ಕಳಿಗೆ ಮತ್ತು ವಯಸ್ಕರಿಗೆ ಆನ್ಲೈನ್ ಕನ್ನಡ ತರಗತಿಗಳನ್ನು ನಡೆಸುತ್ತಿದ್ದಾರೆ. ಅವರ ವೃತ್ತಿ ಪಯಣ, ಸ್ವಯಂ ಸೇವೆ ಮತ್ತು ಕನ್ನಡದ ಮೇಲಿನ ಅಪಾರ ಪ್ರೀತಿಯ ಕುರಿತು ಇಂದು ಅವರೊಂದಿಗೆ ನಾವು ಮಾತಾಡೋಣ. ಸೊ ಮೊದಲು ವಿಜಯಲಕ್ಷ್ಮಿ ಅವ್ರನ್ನ ನಮ್ಮ ಅಪ್ಪು ರೇಡಿಯೋ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸೊ ವಿಜಯಲಕ್ಷ್ಮಿ ಅವರೇ, ನಿಮಗೆ ವೆರಿ ವಾರ್ಮ್ ವೆಲ್ಕಮ್ ಟು ಅಪ್ಪು ರೇಡಿಯೋ. ನಮಸ್ಕಾರ ಅವರೇ, ಹೇಗಿದ್ದೀರಾ? ನೋಡಿ ತುಂಬಾ ಖುಷಿ ಆಯ್ತು. ಬೇಗ ನನ್ನ ಇನ್ವೈಟ್ ಮಾಡ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ತುಂಬಾ ಒಂಥರ ಪ್ರೌಡ್ ಮೂಮೆಂಟ್ ನನಗೆ. ಲೈಕ್ ವೈಸ್ ವಿಜಯಲಕ್ಷ್ಮಿ ಅವರೇ. ಸೊ ವಿಜಯಲಕ್ಷ್ಮಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ಕೂಡ ತುಂಬಾ ಖುಷಿ ಆಗ್ತಾ ಇದೆ. ಸೊ ನಾನು ವಿಜಯಲಕ್ಷ್ಮಿ ಅವರ ಒಂದು ಕಿರು ಪರಿಚಯ ಮಾಡಿಕೊಟ್ಟೆ. ಬನ್ನಿ ವಿಜಯಲಕ್ಷ್ಮಿ ಮೂಲಕನೇ ಅವರ ಒಂದು ಹಿನ್ನೆಲೆಯ ಬಗ್ಗೆ, ಅವರ ಒಂದು ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳ್ಕೊಳ್ಳೋಣ. ಖಂಡಿತವಾಗ್ಲೂ. ನಮಸ್ಕಾರ ಎಲ್ಲರಿಗೂ. ಈ ಶೋ ನೋಡ್ತಾ ಇರುವ ಎಲ್ಲ ಕನ್ನಡಿಗರು, ಆಸ್ಟ್ರೇಲಿಯಾದಲ್ಲಿರುವ ಮತ್ತು ಇಂಡಿಯಾಯಿಂದನೂ ಯಾರಾದರೂ ನೋಡ್ತಾ ಇರ್ತಾರಲ್ವ ಕನ್ನಡದವರು, ಅವ್ರಿಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು. ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ. ಸೊ ನಾನು ಬೇಸಿಕಲಿ ಬಂದ್ಬಿಟ್ಟು ನಾರ್ತ್ ಕರ್ನಾಟಕದವಳು. ಬಾಗಲಕೋಟೆ ಜಿಲ್ಲೆ, ಮುಧೋಳ್ ತಾಲೂಕು. ಹುಟ್ಟಿದ್ದೆಲ್ಲ ಇಲ್ಲಿ ಬಂಟ್ನೂರ್ ಅಂತ ಒಂದು ಸಣ್ಣ ಹಳ್ಳಿಯಲ್ಲಿ. ಸೊ ಬೆಳೆದಿದ್ದೆಲ್ಲ ಚಿಕ್ಕಮಂಗ್ಳೂರಲ್ಲಿ. ಅಲ್ಲಿ ನಮ್ಮ ತಂದೆಯವರು ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿದ್ದರು. ಸೊ ಅವರ ಟ್ರಾನ್ಸ್ಫರಬಲ್ ಜಾಬ್ ಇತ್ತು. ಚೇಳಿಕೆರೆಯಲ್ಲಿ ಫಸ್ಟ್ ಮಾಡಿದ್ರು, ಆಮೇಲೆ ಚಿಕ್ಕಮಂಗ್ಳೂರಿಗೆ ಶಿಫ್ಟ್ ಆದ್ವಿ. ಸೊ ಅಲ್ಲಿಂದನೇ ಎಲ್ಲ ಸ್ಕೂಲಿಂಗು, ಕಾಲೇಜೆಲ್ಲ ಅಲ್ಲೇ ಆಗಿದ್ದು. 1 to 10th ಎಲ್ಲ ಅಲ್ಲೇ ಚಿಕ್ಕಮಂಗ್ಳೂರಲ್ಲೇ. ಮತ್ತು ಗೌರ್ಮೆಂಟ್ ಕಾಲೇಜಲ್ಲಿ ನಾವು ಇಯರ್ 11 ಮತ್ತು ಇಯರ್ 12 ಓದಿದ್ದು. ಇಂಜಿನಿಯರಿಂಗ್ ಎಲ್ಲ ಅಲ್ಲೇ ಚಿಕ್ಕಮಂಗ್ಳೂರಲ್ಲಿ ಮಾಡಿದ್ದು. ವಂಡರ್ಫುಲ್ ಆ್ಯಕ್ಚುಲಿ. ಸೊ ವಿಜಯಲಕ್ಷ್ಮಿ ಅವರೇ, ನೀವು ವೃತ್ತಿ ಜೀವನ ಆರಂಭ ಬೆಂಗಳೂರಿನಲ್ಲಿ ಸ್ಟಾರ್ಟ್ ಮಾಡ್ತೀರಾ. ಸೊ ನೀವು ಯಾಕೆ ಈ ಒಂದು HR ಕ್ಷೇತ್ರವನ್ನು ಯಾಕೆ ನೀವು ಚೂಸ್ ಮಾಡಿದ್ದೀರಾ? ಆ್ಯಕ್ಚುಲಿ ನಾನು ಇಂಜಿನಿಯರಿಂಗ್ ಓದಿದ್ದು ಚಿಕ್ಕಮಂಗ್ಳೂರು ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ. ಬಟ್ ಅದೇನೋ ಇಂಜಿನಿಯರಿಂಗಲ್ಲಿ ನಾನು ಕಂಪ್ಯೂಟರ್ ಸೈನ್ಸ್ ತಗೊಂಡಿದ್ದೆ. ಬಟ್ ಏನೋ ಅದು IT ಇಷ್ಟ ಆಗಲಿಲ್ಲ ನನಗೆ. HR ಪ್ರೊಫೆಷನ್ಗೆ ಬಂದುಬಿಟ್ಟೆ. 2008 ಮೂವ್ ಆದೆ. ಇದರಲ್ಲಿ ಬೆಂಗಳೂರಿಗೆ ಬಂದು ಶಿಫ್ಟ್ ಆಗಿದ್ದು. ಸೊ ಅಲ್ಲಿ ಒಂದು ಡಾಸಿಯರ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ ಅಂತ ಅಲ್ಲಿ ಸೇರಿಕೊಂಡೆ HR ಆಸ್ IT ರಿಕ್ರೂಟರ್. ಐ ವರ್ಕ್ ದೇರ್. ಆಮೇಲೆ ಒಂದು ಎಕ್ಸಿಕ್ಯೂಟಿವ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ, ಅದು ಒಂದು ಕನ್ಸಲ್ಟೆನ್ಸಿ. ಅಲ್ಲಿ ಕೂಡ IT ರಿಕ್ರೂಟರ್ ಆಗಿ ವರ್ಕ್ ಮಾಡಿದೆ. ಸೊ ಹೀಗೆ ನಂದು HR ಜರ್ನಿ ಸ್ಟಾರ್ಟ್ ಆಯಿತು. ಓಕೆ. ಸೊ ನೀವೊಂದು ಟ್ಯಾಲೆಂಟ್ ಅಕ್ವಿಸಿಷನ್ ಅಲ್ಲಿ ಕೆಲಸ ಮಾಡ್ತೀರಾ ಈ ಹ್ಯೂಮನ್ ರಿಸೋರ್ಸ್ ಅಲ್ಲಿ. ಈ ಹ್ಯೂಮನ್ ರಿಸೋರ್ಸ್ ಅಂದ್ರೆ ಏನು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಹ್ಯೂಮನ್ ರಿಸೋರ್ಸ್ ಟ್ಯಾಲೆಂಟ್ ಅಕ್ವಿಸಿಷನ್ ಸ್ಪೆಷಲಿಸ್ಟ್ ಆಗಿ ನಾನು ವರ್ಕ್ ಮಾಡಿದ್ದೀನಿ. ಸೊ ಅದಂದ್ರೆ ಇಟ್ ಇಸ್ ಅ ಪರ್ಸನ್ ಲೈಕ್ ಹೂ ಇಂಟ್ರಾಕ್ಟ್ ವಿತ್ ದ ಕ್ಯಾಂಡಿಡೇಟ್ಸ್, ಹೂ ಸ್ಕ್ರೀನ್ ದ ರೆಸ್ಯೂಮೆ, ಹೂ ಟೇಕ್ ದ ಇಂಟರ್ವ್ಯೂ ಫಾರ್ ದಿ ಕ್ಯಾಂಡಿಡೇಟ್ಸ್, ಮತ್ತು ಯಾವುದು ರೈಟ್ ಕ್ಯಾಂಡಿಡೇಟ್ ಅಂತ ನಾವು ಸೆಲೆಕ್ಟ್ ಮಾಡಿಬಿಟ್ಟು ಎಲ್ಲ ಕಂಪ್ನಿಗೆ ಕೊಟ್ಬಿಡ್ತೀವಿ. ಸೊ ಇಟ್ಸ್ ಆಮೇಲೆ ಜಾಬ್ ಪೋಸ್ಟಿಂಗ್ಸ್ ಎಲ್ಲ ಮಾಡ್ತೀವಿ. ಆಮೇಲೆ ಸೊ ವಿ ವಿಲ್ ಸೆಲೆಕ್ಟ್ ದ ರೈಟ್ ಕ್ಯಾಂಡಿಡೇಟ್ ಆ್ಯಂಡ್ ವಿಲ್ ಟಾಕ್ ಟು ದ ಕ್ಯಾಂಡಿಡೇಟ್ಸ್. ಓಕೆ, ಜಸ್ಟ್ ಲೈಕ್ ಇಂಟರ್ವ್ಯೂ ಎಲ್ಲ ಮಾಡಿ ಕಂಪನಿಗೆ ಯಾರು ಫಿಟ್ ಆಗ್ತಾರೆ ಅವ್ರನ್ನ ನೀವು HR ಅವರ ಒಂದು ರೆಸ್ಪಾನ್ಸಿಬಿಲಿಟಿ. ನೀವು ಅದರಲ್ಲಿ ಟ್ಯಾಲೆಂಟ್ ಅಕ್ವಿಸಿಷನ್ ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತೀರಾ ಆ್ಯಕ್ಚುಲಿ. ಹಾಗೆ ನೀವು ಡೆಲ್ಲು, IBM, ಒರಾಕಲ್, ಬಾಷ್ ಹೀಗೆ ಹಲವಾರು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿದ್ದೀರಾ. ಇದರ ಅನುಭವ ಬಗ್ಗೆ, ಇದರ ಒಂದು ಚಾಲೆಂಜಸ್ ಬಗ್ಗೆ ಶೇರ್ ಮಾಡಿ. ಅದೇ ನಾನು IT ಕನ್ಸಲ್ಟೆನ್ಸಿಯಲ್ಲಿ ಇದ್ದಾಗ ಸೊ ನಮ್ಮ ಕ್ಲೈಂಟ್ಸ್ ಎಲ್ಲ ಇತ್ತು. ಡೆಲ್ಲು ಮತ್ತೆ ಫ್ಲಿಪ್ಕಾರ್ಟು, ಮಲ್ಟಿನ್ಯಾಷನಲ್ ಕಂಪನಿ ಇತ್ತು. ಸೊ ವಿ ಯೂಸ್ ಟು ಔಟ್ಸೋರ್ಸ್ ದ ಕ್ಯಾಂಡಿಡೇಟ್ಸ್ ಫಾರ್ ದೋಸ್ ಕಂಪನೀಸ್. ಇಟ್ಸ್ ಅ ಮೇಜರ್ ಕ್ಲೈಂಟ್ಸ್ ಫಾರ್ ದೆಮ್. ಸೊ ನಾವೆಲ್ಲ ಔಟ್ಸೋರ್ಸ್ ಮಾಡ್ತಾ ಇದ್ವಿ. ಸೊ ಅದೊಂಥರ ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಓಕೆ, ದಟ್ಸ್ ರಿಯಲಿ ವಂಡರ್ಫುಲ್. ಸೊ ನಮ್ಮ ಸಂದರ್ಶನ
ವಿಜಯಲಕ್ಷ್ಮಿ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಅವ್ರು ಹೇಳ್ತಾ ಇದ್ರು ಈ ಒಂದು ಹಾಡು ರಾಜ್ಕುಮಾರ್ ಅವರ ನಾನಿನ್ನ ಮರೆಯಲಾರೆ ಈ ಒಂದು ಸಾಂಗು ಅವರ ತಾಯಿಗೋಸ್ಕರ ಡೆಡಿಕೇಟ್ ಮಾಡಬೇಕು ಅಂತ. ಸೊ ಈ ಹಾಡನ್ನ ಕೇಳಿ ನಮ್ಮ ಸಂದರ್ಶನ ಹೀಗೆ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು, ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತು ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ನೀವು ತಿಳ್ಕೊಬೋದು. ಹಾಗೆ ನಮ್ಮದು iHeart ಆ್ಯಪ್, ಕಮ್ಯುನಿಟಿ ಪ್ಲಸ್ ಆ್ಯಪ್, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಕನೆಕ್ಟ್ FM 100.9 ಅಂತ ಸರ್ಚ್ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮನ ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ಕೇಳ್ಬೋದು. ಹಾಗೆ ನಮ್ಮದು ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ನಮ್ಮ ಒಂದು ಇಂಟರ್ವ್ಯೂ ವೀಡಿಯೋಸ್ನೆಲ್ಲ ನೀವು ನೋಡ್ಬೋದು. ಹಾಗೆ ನಂದಿನಿ ದ ಟೇಸ್ಟ್ ಆಫ್ ಪ್ಯೂರಿಟಿ ಇಸ್ ದ ಪ್ರೌಡ್ ಸ್ಪಾನ್ಸರ್ ಆಫ್ ಅಪ್ಪು ರೇಡಿಯೋ, ಅಂಡ್ ಕೂಲು ಸೂಪರ್ ಫುಡ್ ಇಸ್ ದ ಆಥರೈಸ್ಡ್ ಮರ್ಚೆಂಟ್ ಆ್ಯಂಡ್ ಎಕ್ಸ್ಪೋರ್ಟರ್ ಆಫ್ ನಂದಿನಿ ಪ್ರಾಡಕ್ಟ್ಸ್ ಟು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್. ಸೊ ವಿಜಯಲಕ್ಷ್ಮಿ ಅವ್ರ ಜೊತೆ ನಮ್ಮ ಸಂದರ್ಶನ ಹೀಗೆ ಕಂಟಿನ್ಯೂ ಆಗುತ್ತೆ. ವಿಜಯಲಕ್ಷ್ಮಿ ಅವರ ಒಂದು ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳಿದ್ರು. ಅವರೊಂದು HR ಪ್ರೊಫೆಷನಲ್ಲು, ಅವರೊಂದು ಟ್ಯಾಲೆಂಟ್ ಅಕ್ವಿಸೇಷನ್ ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಇವರು ಒಂದು ಕೆಲಸ ಮಾಡ್ತಾರೆ. ಹಾಗೆ ಇವರು ಇಂಡಿಯಾದಿಂದ ಈಗ ಆಸ್ಟ್ರೇಲಿಯಾಗೆ ಬಂದಿದ್ದಾರೆ. ಇಲ್ಲಿ ಅವರು ಕನ್ನಡ ಮತ್ತು ಹಿಂದಿ, ಇಂಗ್ಲೀಷ್ ಈ ಥರ ಈ ಒಂದು ಕ್ಲಾಸಸ್, ಈ ಒಂದು ಟ್ಯೂಷನ್ಸ್ ಎಲ್ಲ ಅವರು ಇಂಡಿಯಾದಲ್ಲಿ ಅವರು ತೊಗೊಳ್ತಾ ಇದ್ರು. ಸೊ ಅದರಲ್ಲಿ ಇಂಡಿಯಾದಲ್ಲಿ ಈಗ ಆಸ್ಟ್ರೇಲಿಯಾದಲ್ಲಿ ಇವರೊಂದು ಕನ್ನಡದಲ್ಲಿ ನೀವು ಕ್ಲಾಸಸ್ನ ತೊಗೊಳ್ತಾ ಇದ್ದೀರಾ. ಸೊ ಈ HR ಕ್ಷೇತ್ರದ ಜೊತೆ ನೀವು ವಿದ್ಯಾರ್ಥಿಗಳಿಗೆ ಮನೆ ಪಾಠ ಮತ್ತು ಸ್ಪೋಕನ್ ಲ್ಯಾಂಗ್ವೇಜ್, ಈ ಇಂಗ್ಲೀಷ್, ಕನ್ನಡ, ಹಿಂದಿ ತರಗತಿಗಳನ್ನೆಲ್ಲ ನೀವು ನಡೆಸ್ತಿದ್ದೀರಾ. ಸೊ ಈ ಥರ ಆಸಕ್ತಿ ಯಾವಾಗ ಮತ್ತೆ ಹೇಗೆ ಬಂತು ವಿಜಯಲಕ್ಷ್ಮಿ? ಅದೇ ಜ್ಯೋತ್ಸ್ನವ್ರೆ, ನಾನು ಹೇಳಿದ್ನಲ್ಲ, ನಂದು ಆ್ಯಕ್ಚುಲಿ HR ಪ್ರೊಫೆಷನ್ನು. ಬಟ್ ಮದುವೆ ಆಯಿತು, ಆಮೇಲೆ ಇನ್ನೇನು ಡೆಲಿವರಿ ಆದಮೇಲೆ ಎಲ್ಲ ಕೆಲಸ ರಿಸೈನ್ ಮಾಡಬೇಕಾದ ಪರಿಸ್ಥಿತಿ ಬಂತು. ಯಾಕಂದರೆ ಮನೇಲಿ ಮಗು ನೋಡ್ಕೊಳಕ್ಕೆ ಯಾರು ಇರಲಿಲ್ಲ, ಅಮ್ಮಂಗೂ ಬರೋಕ್ಕಾಗ್ತಿರ್ಲಿಲ್ಲ, ಮತ್ತು ಅತ್ತೆಯವರು ಸ್ವಲ್ಪ ದೂರ ಇದ್ದರು. ಸೊ ಹಾಗಾಗಿ ಏನೋ ಮಾಡೋಣ ಅಂತ ಅನ್ಕೊತಾ ಇದ್ದೆ ಮನೆಯಿಂದನೇ. ಅಲ್ಲೇ ನಮ್ಮ ಅಪಾರ್ಟ್ಮೆಂಟಲ್ಲೇ ಎಲ್ಲ ನಮ್ಮ ಪೇರೆಂಟ್ಸ್ ಎಲ್ಲ, ಇವರು ನಮ್ಮ ಫ್ರೆಂಡ್ಸ್ ಪೇರೆಂಟ್ಸ್ ಎಲ್ಲ ಅವರೆಲ್ಲ ಇದ್ದರು. ಸೊ ಅವರೆಲ್ಲ ಟ್ಯೂಷನ್ ಯಾಕೆ ಸ್ಟಾರ್ಟ್ ಮಾಡಬೇಡ್ದು, ನೀವು ಹೆಂಗೋ ಇಂಜಿನಿಯರಿಂಗ್ ಮಾಡಿದ್ದೀರಲ್ಲ ಅಂತ ಅಂದರು. ಅವರೇ ಸಜೆಷನ್ ಎಲ್ಲ ಕೊಟ್ಟರು ನನಗೆ. ಹಾಗೆ ಲೈಟಾಗಿ ಸ್ಟಾರ್ಟ್ ಮಾಡಿದೆ ಮಕ್ಕಳಿಗೆ ಅಂತ ಎಲ್ಲ ಸ್ಟಾರ್ಟ್ ಮಾಡಿದೆ. ಚೆನ್ನಾಗಿ ಕ್ಲಿಕ್ ಆಯಿತು. ಎಲ್ಲ ಸುತ್ತಮುತ್ತ ಎಲ್ಲ ಅಪಾರ್ಟ್ಮೆಂಟಿಂದ ಎಲ್ಲ ಬರ್ತಾಯಿದ್ರು ಮಕ್ಕಳು. ಸೊ ಐ ಯೂಸ್ ಟು ಟೇಕ್ ಟ್ಯೂಷನ್ಸ್ ಫಾರ್ 1 to 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆಲ್ಲ ತಗೊಳ್ತಾ ಇದ್ದೆ ಎಲ್ಲ ಸಬ್ಜೆಕ್ಟ್ಸು. ಅಲ್ಲೆಲ್ಲ ಗ್ರೂಪ್ ಟ್ಯೂಷನ್ಸೇ ಅಲ್ವಾ, ಆನ್ಲೈನ್ ಏನು ಇರ್ತಿರ್ಲಿಲ್ಲ, ಎಲ್ಲರೂ ಮನೆಗೆ ಬರ್ತಾಯಿದ್ರು. ಆಮೇಲೆ ಎಲ್ಲ ಸಬ್ಜೆಕ್ಟ್ಸು ಸುಮಾರು ಸ್ಟಾರ್ಟ್ ಮಾಡಿದೆ ನಾನು. ಆಮೇಲೆ ಅಲ್ಲೊಬ್ರು ಅಡಲ್ಟ್ ಇದ್ರು, ಅವರು ಬಂದ್ಬಿಟ್ಟು ನಾಗಲಕ್ಷ್ಮಿ ಅಂತ. ಸೊ ಅವರೇ ಸ್ಪೋಕನ್ ಕನ್ನಡ ಕ್ಲಾಸಸ್ ಸ್ಟಾರ್ಟ್ ಮಾಡೋಕ್ಕೆ ಅವರೇ ನನಗೆ ಮೋಟಿವೇಟ್ ಮಾಡಿದ್ದು. ಅವರು ಮೇಡಮ್ ನನಗೂ ತುಂಬ ಇಂಟ್ರೆಸ್ಟ್ ಇದೆ ಕನ್ನಡ ಕಲಿಯೋಕ್ಕೆ, ನನಗೆ ಯಾಕೆ ಹೇಳ್ಕೊಡ್ಬೇಡ್ದು. ಅವ್ರು ಆ್ಯಕ್ಚುಲಿ ತೆಲುಗು ಅವರು, ಕನ್ನಡದ ಮೇಲೆ ಬೆಂಗಳೂರಲ್ಲಿ ಇಂಟ್ರೆಸ್ಟ್ ಕನ್ನಡ ಕಲಿಬೇಕು, ಅಲ್ಲಿರೋದ್ರಿಂದ ಆ ಲ್ಯಾಂಗ್ವೇಜ್ ನ ಕಲಿಬೇಕು. ಮತ್ತೆ ಅವ್ರ ಮಕ್ಳಿಗೆಲ್ಲ ಹೇಳ್ಕೊಡ್ಬೇಕು. ಮತ್ತೆ ಕ್ಲಾಸಲ್ಲೆಲ್ಲ ಹೋಮ್ವರ್ಕ್ ಎಲ್ಲ ಕೊಟ್ಟಿರ್ತಾರೆ ಮೇಡಮ್, ನಮ್ಗೆ ಏನು ಅರ್ಥನೇ ಆಗೋದಿಲ್ಲ, ಅದು ಟೈಟಲ್ ಕೂಡ ನೋಡಕ್ ಬರ್ತಾ ಇಲ್ಲ. ಸೊ ಅವರೇ ನನ್ಗೆ ಇನಿಷಿಯೇಟ್ ಮಾಡಿದ್ರು. ನಮಗೂ ಎಲ್ಲರಿಗೂ ಇಂಟ್ರೆಸ್ಟ್ ಮ್ಯಾಮ್, ಸ್ವಲ್ಪ ನಾನು ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ ಬರ್ತೀನಿ, ಸ್ಟಾರ್ಟ್ ಮಾಡಿ ಅಂತ ಅಂದ್ರು. ಸೊ ದಟ್ಸ್ ಹೌ ಇಟ್ ಗಾಟ್ ಸ್ಟಾರ್ಟೆಡ್ ಸ್ಪೋಕನ್ ಕನ್ನಡ ಕ್ಲಾಸಸ್. ಸೊ ಒಂದು ಬ್ಯಾಚ್ ಮಾಡಿದೆ. ಆಮೇಲೆ ಎಲ್ಲರೂ ಅಕ್ಕಪಕ್ಕ ಎಲ್ಲ ನೋಡಿ ಹಂಗೆ ಸುಮಾರು ಒಂದು 6 to 7 ಬ್ಯಾಚಸ್ ಮಾಡ್ಬಿಟ್ಟೆ. ಅಲ್ಲಿ ಎಲ್ಲ ಜನ ಬರ್ತಾ ಇದ್ರು. ಆಮೇಲೆ ಅಲ್ಲಿ ಇನ್ನೊಂದೇನಂದ್ರೆ ಕನ್ನಡಿಗಾಸ್ ಅಲ್ಲ, ನಾನ್ ಕನ್ನಡಿಗಾಸೇ ಬಂದು ಎಲ್ಲ ಹೌದು, ಅದು ವೆರಿ ಇಂಪಾರ್ಟೆಂಟ್ ಅಲ್ಲ. ಯಾಕಂದ್ರೆ ಅದೊಂದು ಮೆಟ್ರೋಪಾಲಿಟನ್ ಸಿಟಿ, ಅದು ಎಸ್ಪೆಷಲಿ ಎಲ್ಲ ನಮ್ಮ ಇಂಡಿಯಾದ ಬೇರೆ ಬೇರೆ ಸ್ಟೇಟ್ ಗಳಿಂದ ತುಂಬಾ ಮೈಗ್ರೇಟ್ ಆಗಿ ಬರ್ತಾರೆ ಒಂದು ಕೆಲಸಕ್ಕೋಸ್ಕರ ಎಲ್ಲ. ಸೊ ನಮ್ಮ ಭಾಷೆ ಕಲಿಯೋದ್ರಿಂದ ಅವ್ರಿಗೆ ಒಂದು ಕಮ್ಯುನಿಕೇಶನ್ಗೆಲ್ಲ ಬಹಳ ಹೆಲ್ಪ್ ಆಗುತ್ತೆ ಆಕ್ಚುಲಿ, ಯಾವುದೇ ಒಂದು ಫೀಲ್ಡ್ ಅಲ್ಲಿ ಇದ್ರೆ. ಸೊ ಇಟ್ ಹೆಲ್ಪ್ಸ್ ದೆಮ್ ಆಕ್ಚುಲಿ. ಯಾವ ದೇಶಕ್ಕೆ ಹೋಗ್ತೀವಿ ಆ ಒಂದು ಭಾಷೆನ, ಯಾವ ಜಾಗಕ್ಕೆ ಹೋಗ್ತೀವಿ ಅವ್ರ ಭಾಷೆ ಕಲ್ತ್ಕೊಂಡಷ್ಟು ನಮ್ಗೂ ಒಂದು ಸೋಷಿಯಲೈಸ್ ಮಾಡೋಕ್ಕೆ, ಆಮೇಲೆ ಎಲ್ಲ ನೆಟ್ವರ್ಕಿಂಗ್ ಮಾಡೋದಕ್ಕೆ ಎಲ್ಲ ಹೆಲ್ಪ್ ಆಗುತ್ತೆ. ಒಂದು ಬಿಸ್ನೆಸ್ಗೆ ಎಲ್ಲ ತರದಲ್ಲೂ ಒಂದು ಹೆಲ್ಪ್. ಪ್ಲೇಸ್ ಅಲ್ಲಿ ಇದ್ಮೇಲೆ ಅದು ಲೋಕಲ್ ಲ್ಯಾಂಗ್ವೇಜ್ ಕಲ್ತ್ಕೊಳ್ಳೇಬೇಕಲ್ಲ. ಈಗ ನಾವ್ ಇಲ್ಲಿ ಬಂದ್ಮೇಲೆ ಇಲ್ಲಿ ಆಕ್ಸೆಂಟ್ ಎಲ್ಲ ಕಲ್ತ್ಕೊಳ್ತಾ ಇದೀವಿ. ಹೌದು ಹೌದು ಹೌದು. ಫಸ್ಟಿಗೆ ನಮಗೂ ಏನು ಆಕ್ಸೆಂಟ್ ಅಷ್ಟು ಅರ್ಥ ಆಗ್ತಿರ್ಲಿಲ್ಲ, ಬಟ್ ಇವಾಗೆಲ್ಲ ಹೇಳ್ತಾರಲ್ಲ, ಇಫ್ ಯು ಆರ್ ಇನ್ ರೋಮ್ ಬಿ ಎ ರೋಮ್ ಒನ್ ಅಂತ ಹೇಳ್ತಾರಲ್ಲ. ಸೊ ಆ ತರ ಸ್ಪೋಕನ್ ಕ್ಲಾಸಸ್ ಅಲ್ಲಿ ತುಂಬಾ ಜನ ಬರ್ತಾ ಇದ್ರು. ಆಕ್ಚುಲಿ 6 ಬ್ಯಾಚಸ್ ಕಂಪ್ಲೀಟ್ ಮಾಡಿದೆ. ಅಲ್ಲಿ ಪಂಜಾಬೀಸು, ಮಲಯಾಳೀಸು, ತಮಿಳಿಯನ್ಸ್, ತೆಲುಗೋಡ್ಸು ಎಲ್ಲ
ಎಲ್ಲ ನಮ್ಮ ವೆರಿ apartment ಎಲ್ಲ. ನೈಸ್. ನಾಟ್ ಓನ್ಲಿ ಫಾರ್ ಕನ್ನಡಿಗಸ್, ಬೇರೆ ಬೇರೆ ಭಾಷೆಯವರಿಗೆ, ಬೇರೆ ಬೇರೆ ಸ್ಟೇಟ್ ಅವ್ರಿಗೆ ನೀವು ಅಲ್ಲಿ ಹೇಳ್ಕೊಟ್ಟಿದ್ದೀರಾ. ಸೊ ಈಗ ಹಾಗೆ ಆಸ್ಟ್ರೇಲಿಯಾದಲ್ಲೂ ಕೂಡ ನೀವು ಒಂದು 2025 ಇಂದ ಆಸ್ಟ್ರೇಲಿಯಾದಲ್ಲಿ ವಿವಿಧ ನಗರಗಳ ಮಕ್ಕಳಿಗೆ ಮತ್ತು ವಯಸ್ಕರಿಗೆ ಅಂದ್ರೆ ಚಿಲ್ಡ್ರನ್ಗೆ ಮತ್ತೆ ಅಡಲ್ಟ್ಸ್ಗೆಲ್ಲ ನೀವು ಆನ್ಲೈನ್ ಕನ್ನಡ ತರಗತಿಗಳನ್ನ ನೀವು ನಡೆಸ್ತಾ ಇದ್ದೀರಾ. ಸೊ ಈ ಕನ್ನಡ ಕಲಿಸುವ ಈ ಪಯಣ ಹೇಗೆ ನಿಮಗೆ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಹೇಗೆ ಒಂದು ಆರಂಭ ಆಯಿತು? ಯಾಕಂದ್ರೆ ನೀವು ಸಿಡ್ನಿಲಿ, ಬ್ರಿಸ್ಬೇನು, ಕೇನ್ಸ್, ಪರ್ತ್ ಹಿಂಗೆ ಹಲವಾರು ಅದರ್ ಆಸ್ಟ್ರೇಲಿಯನ್ ಸಿಟೀಸಿಂದ ಎಲ್ಲ ಜನಗಳು ಆನ್ಲೈನ್ ಕ್ಲಾಸಸ್ ತಗೊಳ್ತಾ ಇದ್ದಾರೆ. ನಿಮ್ಮ ಈ ಒಂದು ಕ್ಲಾಸಸ್ ಬಗ್ಗೆ ಎಲ್ಲ ತಿಳಿಸಿ. ಖಂಡಿತವಾಗ್ಲು. ಸೊ ಇಂಡಿಯಾದಲ್ಲಿ ಕ್ಲಾಸಸ್ ಸ್ಟಾರ್ಟ್ ಮಾಡಕ್ಕೆ ನಾಗಲಕ್ಷ್ಮಿ ಅನ್ನೋರು ಅವ್ರ ಕಾರಣ. ಸೊ ಇಲ್ಲಿ ಸ್ಟಾರ್ಟ್ ಮಾಡಕ್ಕೆ ಮಹಾಲಕ್ಷ್ಮಿ ಅಂತ ಟೀಚರ್. ಲಕ್ಷ್ಮಿ ಅವರ ನಾಗಲಕ್ಷ್ಮಿ, ಅಲ್ಲಿ ಇಲ್ಲಿ ಮಹಾಲಕ್ಷ್ಮಿ, ನಾನು ವಿಜಯಲಕ್ಷ್ಮಿ. ನೋಡಿ, ಎಲ್ಲ ದೇವ್ರು ಇಲ್ಲೇ ಇದ್ದಾರೆ. ಲಕ್ಷ್ಮಿಯ ಎಲ್ಲ ಅವತಾರಗಳು. ಅದೇ ನನಗೆ ಲಕ್ಷ್ಮಿ ಅಂದ್ರೆ ಒಲ್ದು ಬಂದ್ಬಿಟ್ಟಿದೆ. ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಲಕ್ಷ್ಮಿ ಅವರೇ ನನ್ಗೆಲ್ಲ ಐಡಿಯಾ ಕೊಟ್ಟಿದ್ದು. ಸೊ ಹಾಗಾಗಿ ವಿ ಆರ್ ವೆರಿ ಗ್ರೇಟ್ಫುಲ್ ಫಾರ್ ದೆಮ್. ಪಾಪ ಅವರಿಂದಾನೇ ನನ್ಗೆಲ್ಲ ಈ ಕ್ಲಾಸಸ್ ಎಲ್ಲ ಮೋಟಿವೇಟ್ ಆಗಿದ್ದು. ಮಹಾಲಕ್ಷ್ಮಿ ನಿಮ್ಮ ಶೋಗ್ ಬಂದಿದ್ದಾರೆ ಅವರು ಲಾಸ್ಟ್ ಟೈಮ್. ಹೌದು ಹೌದು, ಬ್ಯಾಂಗ್ಳೂರ್ ಅವರು. ಸೊ ನಿಮ್ಗೆ ಅವರೆಲ್ಲ ಮುಂಚೆ ಮಾಲ್ಸ್ ರೋಡ್ ಅಲ್ಲಿ ಇದ್ವಿ. ಸೊ ಅಲ್ಲಿ ಅವರು ಇದ್ದಿದ್ದು, ಹಾಗಾಗಿ ಕಾಂಟ್ಯಾಕ್ಟ್ ಆಯ್ತು. ಅದೇ ಈಗ ಅವರು ಮತ್ತೆ ವಾಪಸ್ ಇಂಡಿಯಾಗೆ. ಹೌದು, ಇವಾಗ ಶಿಫ್ಟ್ ಆಗಿದ್ದಾರೆ. ಬಟ್ ಅದೇ ಅವ್ರು ಅಲ್ಲಿ ಮ್ಯೂಸಿಕ್ ಕ್ಲಾಸಸ್ ತಗೋತಾ ಇದಾರೆ, ಇನ್ನ ಕಂಟಿನ್ಯೂ ಮಾಡ್ತಾ ಇದಾರೆ ಅವರು. ಸೊ ಅಲ್ಲಿ ಅವ್ರ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಅಪ್ರೋಚ್ ಮಾಡಿದ್ರಂತೆ, ಮೇಡಮ್ ನಮಗೆ ಕನ್ನಡ ಕಲ್ತ್ಕೋಬೇಕು, ಸ್ವಲ್ಪ ನೋಡಿ ನೀವಂದ್ರು ಹೇಳ್ಕೊಡ್ತೀರಾ ಅಂತ. ಸೊ ಅವ್ರದ್ ಪ್ರೊಫೆಷನ್ ಮ್ಯೂಸಿಕ್ ಅಲ್ವಾ, ಅವ್ರ ಟೀಚಿಂಗ್ ಏನಿಲ್ಲ. ಅವ್ರು ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು, ನೀವೆಲ್ಲ ಇಂಡಿಯಾದಲ್ಲಿ ಮಾಡ್ತಾ ಇದ್ರಲ್ವಾ, ಸೊ ವೈ ಕಾಂಟ್ ಯು ಸ್ಟಾರ್ಟ್ ಇನ್ ಆಸ್ಟ್ರೇಲಿಯಾ ಆಲ್ಸೋ ಅಂತ. ಅದು ಆಕ್ಚುಲಿ ನಾನು 22ಗೆ ಬಂದಿದ್ದೀನಿ, ನನಗೆ ಅವಾಗ್ಲೇ ಐಡಿಯಾ ಗೊತ್ತಿಲ್ಲ. ಸೊ ಅವರು ವಾಪಸ್ ಹೋದ್ಮೇಲೆ ಅದ್ ಯಾವಾಗ 25 ಇದ್ದ ಗೊತ್ತಾಯ್ತು ನೋಡಿ. I should have started earlier only. ಹೌದು ಹೌದು. ಸೊ ಎನಿವೇ ಲೈಕ್ ಯು ಸ್ಟಾರ್ಟೆಡ್ ಆಕ್ಚುಲಿ. ಸೊ ನಿಮ್ಮ ಕ್ಲಾಸಸ್ ಬಗ್ಗೆ ಹೇಳಿ, ಹೇಗೆ ಏನೇನಿರುತ್ತೆ ನಿಮ್ಮ ಒಂದು ಈ ಕ್ಲಾಸ್ನಲ್ಲಿ, ಏನೇನು ತಿಳ್ಕೊಬೋದು, ಹೇಗಿರುತ್ತೆ ಈ ಒಂದು ಕ್ಲಾಸ್ ಸ್ಟ್ರಕ್ಚರ್ ಏನು, ಯಾವ ಏಜ್ ಅವ್ರು ಬರ್ತಾರೆ, ಸೊ ಎಲ್ಲಾನು ನಮಗೆ ನಮ್ಮ ಶ್ರೋತೃಗಳ ಹತ್ರ ಹಂಚ್ಕೊಳ್ಳಿ. ಇದು ಕ್ಲಾಸಸ್ ಬಂದ್ಬಿಟ್ಟು ನಾನು ಆನ್ಲೈನ್ ಮತ್ತೆ ಫೇಸ್ ಟು ಫೇಸ್ ಎರಡೂ ಮಾಡ್ತೀನಿ. ಅದು ಕನ್ವೀನಿಯಂಟ್ ಅವ್ರಿಗೆ, ಯಾವ ತರ ಮಕ್ಕಳಿಗೆ ಫೇಸ್ ಟು ಫೇಸ್ ಆಲ್ಸೋ ದೇ ಕ್ಯಾನ್ ಕಮ್, ಇಲ್ಲಾಂದ್ರೆ ಆನ್ಲೈನ್ ಆದ್ರೂ ಬರ್ಬೋದು. ಯಾಕಂದ್ರೆ ಬೇರೆ ಸಿಟೀಸ್ ಎಲ್ಲ ಆನ್ಲೈನ್ ಪ್ರಿಫರ್ ಮಾಡ್ತಾರೆ. ಸೊ ನನ್ನ ಕಡೆ ಆಕ್ಚುಲಿ ಆಸ್ಟ್ರೇಲಿಯಿಂದ ಕೇನ್ಸ್ ಇಂದ ಬರ್ತಾ ಇದ್ದಾರೆ, ಮತ್ತೆ ಬ್ರಿಸ್ಬೇನು, ಪರ್ತ್ ಇಂದ ಕನೆಕ್ಟ್ ಆಗಿದ್ದಾರೆ. ಎಲ್ಲ ಫೇಸ್ಬುಕ್ ಅಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ಸ್ ನೋಡಿ ತುಂಬಾ ಜನ ಬೇರೆ ಬೇರೆ ಸ್ಟೇಟ್ ಇಂದ ನಮ್ಮ ಕನ್ನಡದವರೆಲ್ಲ ಬರ್ತಾ ಇದ್ದಾರೆ. ಸೊ ಇಲ್ಲಿ ಹತ್ರ ಇರೋರೆಲ್ಲ ಫೇಸ್ ಟು ಫೇಸ್ ತಗೊಂತಾರೆ. ನೀವಂದ್ರೆ ಸ್ಟ್ಯಾನ್ ಹೋಪ್ ಗಾರ್ಡನ್ ಇದ್ದೀರಾ, ಸೊ ಅಲ್ಲಿ ಎಲ್ಲ ಅಲ್ಲಿಗೆ ಬರ್ತಾರೆ. ಹತ್ರ ಇರೋರೆಲ್ಲ ಅಲ್ಲಿಗೆನೆ ಬರ್ತಾರೆ. ಬೇಕಾದ್ರೆ ಬೇರೆ ದೂರದಲ್ಲಿರೋರ್ಗು ನೀವು ಆನ್ಲೈನ್ ಕ್ಲಾಸಸ್ ತಗೊಳ್ತಂದ್ರೆ ಅವ್ರಿಗೊಂದು ಕನ್ವೀನಿಯಂಟ್ ಇರುತ್ತೆ. ಪಾಪ ಎಲ್ಲಂದ್ರೆ ಇಬ್ರು ವರ್ಕಿಂಗ್ ಇರ್ತಾರೆ, ಸೊ ಟೈಮ್ಗಳು ಸೆಟ್ ಆಗೋದಿಲ್ಲ, ಆಮೇಲೆ ಟ್ರಾವೆಲಿಂಗ್ ಎಲ್ಲ ಟ್ರಾವೆಲಿಂಗ್ ಆಗುತ್ತೆ ಪಾಪ ಅವ್ರಿಗೆ. ಮತ್ತೆ ಬೇರೆ ಕ್ಲಾಸಸ್ ಇರುತ್ತೆ ಅವ್ರದ್ದು, ಸ್ವಿಮ್ಮಿಂಗ್. ಪ್ಲಸ್ ಈಗೆಲ್ಲ ಝೂಮು ಈ ತರ ಎಲ್ಲ ಒಂದು ಆನ್ಲೈನ್ ಎಲ್ಲ ಫೆಸಿಲಿಟೀಸ್ ಬಂದ್ಮೇಲೆ ವೈ ನಾಟ್ ವಿ ಯೂಸ್ ಇಟ್ ಅಲ್ವಾ? ಈ ಒಂದು ಟೀಮ್ಸ್, ಝೂಮು ಎಲ್ಲ ಒಂದು ಗೂಗಲ್ದೆಲ್ಲ ಒಂದು ಯೂಸ್ ಮಾಡ್ಕೋಬೇಕಲ್ವಾ ಆರಾಮಾಗಿ. ಹೌದು, ಆನ್ಲೈನ್ ಮೀಟಿಂಗ್ ಅಲ್ದೇನೆ ಅಂದ್ರೆ ಇದು ಝೂಮ್ ಬಂದಿದೆ, ಟೀಮ್ಸ್ ಇದೆ, ಮತ್ತೆ ಗೂಗಲ್ ಮೀಟ್ ಅದೆಲ್ಲ ತಗೊಂಡು ನಾನು ಸ್ಟಾರ್ಟ್ ಮಾಡಿದೆ ಗೂಗಲ್ ಮೀಟ್ ಇಂದ. ಸೊ ಅದರಿಂದಾನೇ ಆನ್ಲೈನ್ ಮಾಡ್ತಾ ಇರೋದು ಇವಾಗ. ಸೊ ನನ್ನ ಹತ್ರ ಇವಾಗ ಕಿಂಡರ್ ಗಾರ್ಡನ್ ಮಕ್ಕಳಿಂದ ಲಾಯರ್ ತನಕ ಬರ್ತಾ ಇದ್ದಾರೆ. ಅಡಲ್ಟ್ಸ್ಗೂ ಮಾಡಿದೀನಿ. ಸೊ ಅಡಲ್ಟ್ಸ್ ಫಿಸಿಯೋಥೆರಪಿಸ್ಟ್ ಸಿಡ್ನಿಯಿಂದ ಕನೆಕ್ಟ್ ಆಗಿದ್ದಾರೆ, ಮತ್ತೆ ಬ್ರಿಸ್ಬೇನ್ ಇಂದ ಲಾಯರ್ ಬರ್ತಾ ಇದ್ದಾರೆ. ನೋಡಿ ತುಂಬಾ ಖುಷಿ ಆಗುತ್ತೆ. ಬೇರೆ ಬೇರೆ ಪ್ರೊಫೆಷನ್ ಅವರು ಕೂಡ ಬರ್ತಾ ಇದ್ದಾರೆ. ಹೌದು, ಅವರೆಲ್ಲರೂ ತುಂಬಾ ಚಿಕ್ಕ ವಯಸ್ಸೆಲ್ಲ ಇಲ್ಲಿ ಮೈಗ್ರೇಟ್ ಆಗಿದ್ದಾರೆ. ಪಾಪ ಅವ್ರಿಗೆಲ್ಲ ಇವಾಗ ಟಚ್ ಹೋಗಿರುತ್ತೆ ಅವಾಗಿಂದ. ಸೊ ಇವಾಗ ಕಲ್ತ್ಕೋಬೇಕಂತ ಪಾಪ ಇಲ್ಲೇ ಬೆಳೆದಿರೋದ್ರಿಂದ ಅವ್ರಿಗೆ ಎಲ್ಲ ಅವ್ರ ಭಾಷೆ ಇಂಗ್ಲಿಷೇ ಇರೋದ್ರಿಂದ ಎಲ್ಲ ಕಡೆ ಕಮ್ಯುನಿಕೇಶನ್ ಮರ್ತ್ ಹೋಗ್ತಾರೆ. ಈಗ ಭಾಷೆ ಅಂದ್ರೆ ಮಾತಾಡ್ತಿದ್ರೇನೆ ಬರೋದು, ಯಾವ ಭಾಷೆ ಆದ್ರೂ ಅಲ್ವಾ? ಹೌದು ಹೌದು, ಟಚ್ ಅಲ್ಲಿ ಇರ್ಬೇಕು. ಹೌದು. ಸೊ ಆಮೇಲೆ ಕಿಂಡರ್ ಗಾರ್ಡನ್ ಇಂದ ಬರ್ತಾ ಇದಾರೆ ಮಕ್ಕಳು. ಇವಾಗ ಕಿಂಡರ್ ಗಾರ್ಡನ್ ಅಲ್ಲಿ ಅವ್ರಿಗೆಲ್ಲ ಜಸ್ಟ್ ಬೇಸಿಕ್ಸ್ ಹೇಳ್ಕೊಡ್ತೀನಿ. ಅಕ್ಷರಮಾಲೆ, ಮತ್ತೆ ಕಾಗುಣಿತ ಅಕ್ಷರಗಳು, ಒತ್ತಕ್ಷರಗಳು, ಆಮೇಲೆ ಅವ್ರಿಗೆ ಒಂದು ಫ್ರೂಟ್ಸ್, ವೆಜಿಟೇಬಲ್ಸ್, ಅದು ಪಾಪ ಏನು ಗೊತ್ತಿಲ್ಲ ಅವ್ರಿಗೆಲ್ಲ, ಇಲ್ಲೇ ಹುಟ್ಟಿದ ಮಕ್ಕಳಲ್ವಾ. ಬೇಸಿಕ್ಸ್ ಅದೆಲ್ಲ ಹೇಳ್ಕೊಡ್ತೀನಿ ಚಿಕ್ಕ ಮಕ್ಳಿಗೆಲ್ಲ. ಹಣ್ಣುಗಳು, ತರಕಾರಿಗಳು, ಮತ್ತೆ ಬಾಡಿ ಪಾರ್ಟ್ಸ್ ಇನ್ ಕನ್ನಡ, ಆಮೇಲೆ ನಂಬರ್ಸ್ ಇನ್ ಕನ್ನಡ 1 to 100. ಆಮೇಲೆ ಸ್ವಲ್ಪ ದೊಡ್ಡವ್ರಿಗೆ ಅಂದ್ರೆ ಈಗ ಹೈಸ್ಕೂಲ್ ಮಕ್ಕಳಿಗೆಲ್ಲ ಅಡ್ವಾನ್ಸ್ಡ್ ಗ್ರಾಮರ್ ಇರುತ್ತೆ. ವರ್ಬ್ಸ್ ಇನ್ ಕನ್ನಡ, ಕ್ರಿಯಾಪದಗಳು, ಆಮೇಲೆ ಗ್ರಾಮರ್ ಅಲ್ಲಿ ಇದು ನೌನು, ಪ್ರೊನೌನು, ಅಡ್ಜೆಕ್ಟಿವ್. ಹೌದು, ಕನ್ನಡದಲ್ಲಿ ತುಂಬಾ ಇರುತ್ತೆ. ಕನ್ನಡದಲ್ಲಂತೂ ತುಂಬಾ ಇದೆ. ನೌನು
ಈ ಪ್ರೊನೌನ್ಸ್ ಇದೆಲ್ಲ ಒಬ್ಬೊಬ್ರು ಕರೆಯೋದಕ್ಕೂ ನಮ್ದು ತುಂಬಾ ಇಟ್ಸ್ ಒಂದು ಲಾರ್ಜ್ ಲ್ಯಾಂಗ್ವೇಜ್ ಅಂತಾನೆ ಹೇಳ್ಬೋದು. ಹೌದು ಹೌದು ಹೌದು. ಬಟ್ ಅದು ತುಂಬಾ ಎಲಾಬರೇಟ್ ಆಗಿ ಪಾಪ ಅವ್ರಿಗೆಲ್ಲ ಅಷ್ಟು ಡೀಟೇಲ್ ಆಗಿ ಗೊತ್ತಾಗೋದಿಲ್ಲ. ಅದೇನು ಒಂದು ನೌನ್ ಅಂದ್ರೆ ಏನು, ಪ್ರೊನೌನ್ ಅಂದ್ರೆ ಏನು, ನಮ್ಮ ಪದಗಳು, ಸರ್ವನಾಮಗಳು ಅದೆಲ್ಲ ಹೇಳ್ತೀನಿ. ಕ್ರಿಯಾಪದಗಳು ಅಂದ್ರೆ ಏನು ಅದೆಲ್ಲ ಹೇಳ್ಕೊಡ್ತೀನಿ. ಆಮೇಲೆ ಸ್ವಲ್ಪ ಇನ್ನು ಅಡ್ವಾನ್ಸ್ಡ್ ಬೇಕು ಅಂತಂದ್ರೆ ಮಕ್ಳಿಗೆ ಈಗ 10th ಸ್ಟ್ಯಾಂಡರ್ಡ್ ಅವ್ರಿಗೆಲ್ಲಾದ್ರು ಪಾಪ ದಿ ಟೆನ್ಸಸ್ ಎಲ್ಲ ಅರ್ಥ ಆಗುತ್ತೆ ಅವ್ರಿಗೆ. ಕಾಲಗಳು, ಭೂತಕಾಲ, ವರ್ತಮಾನ ಕಾಲ, ಅದು ಇಂಪಾರ್ಟೆಂಟ್ ಅಲ್ವಾ. ಈಗ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ಆಫೀಸಿಂದ ಬಂದೆ, ಅದೆಲ್ಲ ಗೊತ್ತಾಗ್ಬೇಕು. ಯಾವ ಟೆನ್ಸಸ್ ಯೂಸ್ ಮಾಡ್ತೀವಿ ಅಂತ ಎಲ್ಲ ಸ್ವಲ್ಪ ಹೇಳ್ಕೊಡ್ತೀವಿ. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಎಲ್ಲ ಬರುತ್ತೆ. ಆಮೇಲೆ ಕೇಸಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಇವಾಗ ನಾನು ಆಫೀಸಿಂದ ಬಂದೆ, ಆಫೀಸ್ಗೆ ಹೋಗ್ತಾ ಇದ್ದೀನಿ, ಅವರೆಲ್ಲ ಕೇಳ್ತಾರೆ ಏನ್ ಮೇಡಮ್ ಇದು ಗೆ ಅಂದ್ರೆ ಏನು, ಇಂದ ಅಂದ್ರೆ ಏನು. ತುಂಬಾ ಇದೆ ಕಲಿಯೋದು ಕನ್ನಡ ಅಂತೂ, ತುಂಬಾ ಇದೆ. ಇಟ್ಸ್ ನಾಟ್ ದಟ್ ಈಸಿ. ಆ ಕಾಗುಣಿತ ಎಷ್ಟು ಅಕ್ಷರಗಳಿದೆ, ನಮ್ದು ಅಕ್ಷರಗಳಿದೆ. ಇಂಗ್ಲಿಷ್ ಅಲ್ಲಿ ಬರೀ A to Z ಮಾತ್ರ. ಹೌದು, ಆಲ್ಫಾಬೆಟ್ಸ್ 26 ಲೆಟರ್ಸ್. ಕನ್ನಡದಲ್ಲಿ ನೋಡಿ ಎಷ್ಟು ಲೆಟರ್ಸ್ ಇದೆ. ಹೌದು, ಒತ್ತಕ್ಷರ ಕಲ್ತ್ಕೊಡ್ಬೇಕು. ಕಾಗುಣಿತ ಕಾ ಇಂದ ಮತ್ತೆ ದೀರ್ಘಾಕ್ಷರ, ಒತ್ತಕ್ಷರ. ಅದನ್ನೇ ನನ್ನ ಸ್ಟೂಡೆಂಟ್ಸ್ ಎಲ್ಲ ಪಾಪ ಹೇಳ್ತಾ ಇರ್ತಾರೆ, ಮೇಡಮ್ ಅದು ಇಂಗ್ಲಿಷ್ ಅಲ್ಲಿ ಬರೀ A to Z ತನಕ ಇದೆ, ಕಾಗುಣಿತ ಎಷ್ಟೊಂದು ಅಕ್ಷರಗಳಿದೆ, ಎಷ್ಟೊಂದು ಇದೆಯಲ್ಲ ಮೇಡಮ್ ಅಂತ ಪಾಪ ಅವ್ರು ಸ್ವಲ್ಪ ಸ್ಟ್ರಗಲ್ ಮಾಡ್ತಾರೆ. ಇಟ್ಸ್ ಓಕೆ, ದೇ ಹ್ಯಾವ್ ಟು ಲರ್ನ್. ಟೇಕ್ಸ್ ಟೈಮ್. ಹೌದು, ತುಂಬಾ ಎಲ್ಲರೂ ಇಂಟ್ರೆಸ್ಟ್ ಇಂದ ಕಲ್ತ್ಕೊಂತಾ ಇದ್ದಾರೆ. ಅದೇ ನನಗೆ ಖುಷಿ ಆಗುತ್ತೆ ಆಕ್ಚುಲಿ. ಎಷ್ಟು ಅವರ್ ತಗೊಳ್ತೀರಾ ಕ್ಲಾಸಸ್? ಯಾವ ಟೈಮಿಂಗ್ ಅಲ್ಲಿ? ಇವಾಗ 1-to-1 ಕ್ಲಾಸಸ್ ಮಾಡೋದು, ಗ್ರೂಪ್ ಟ್ಯೂಷನ್ಸ್ ಏನು ಮಾಡಲ್ಲ. ಯಾಕಂದ್ರೆ ಎಲ್ಲರೂ ಬಿಗಿನರ್ಸ್ ಅಲ್ವಾ ಪಾಪ. ವಿ ಹ್ಯಾವ್ ಟು ಗಿವ್ ಸಮ್ ಮೋರ್ ಟೈಮ್ ಫಾರ್ ದೆಮ್ ಅಲ್ವಾ, ಎಲ್ಲರಿಗೂ ಅರ್ಥ ಮಾಡ್ಕೋಬೇಕು ಚೆನ್ನಾಗಿ ಅಂತ. ಸೊ ಈವ್ನಿಂಗ್ 4 to 7 ತನಕ ಮಾಡ್ತೀನಿ ನಾನು. ಒಬ್ಬೊಬ್ಬರಿಗೆ 1 ಅವರ್ ತಗೊಳ್ತೀನಿ ಕ್ಲಾಸಸ್ ಎಲ್ಲ. ಸೊ ಅವ್ರ ಇಷ್ಟ, ಈವ್ನಿಂಗ್ ಬರ್ಬೋದು. ಈಗ ಹಾಲಿಡೇಸ್ ಅಲ್ಲಿ ಮಾರ್ನಿಂಗ್ ಕ್ಲಾಸಸ್ ರಿಕ್ವೆಸ್ಟ್ ಮಾಡಿದ್ರು ಪೇರೆಂಟ್ಸ್ ಎಲ್ಲ. ಸ್ಕೂಲ್ ಹಾಲಿಡೇಸ್ ಟೈಮ್ ಅಲ್ಲಿ ಮಕ್ಕಳು ಮನೆಯಲ್ಲಿ ಇರೋ ಬದಲು ಮಕ್ಕಳು ಮನೆಯಲ್ಲೇ ಇರ್ತಾರೆ, ಸೊ ಅವಾಗ ಸ್ವಲ್ಪ ತುಂಬಾ ಟೈಮ್ ಸಿಗುತ್ತೆ ಅವ್ರಿಗೆಲ್ಲರಿಗೂ ಅಂತ ಮಾರ್ನಿಂಗ್ 1 ಅವರ್ 1-on-1 ಕ್ಲಾಸಸ್ ತಗೊಳ್ತೀರಾ. ಅಡಲ್ಟ್ಸ್ಗೆ ಆಗ್ಲಿ ಇವ್ರಿಗೆ ಆಗ್ಲಿ ಗ್ರೂಪ್ ಕ್ಲಾಸಸ್ ನೀವು ಗ್ರೂಪ್ ಕ್ಲಾಸಸ್ ತಗೊಳ್ತಾ ಇಲ್ಲ, ಎಲ್ಲರಿಗೂ ಇಂಡಿವಿಜುವಲ್ ಆಗಿ. ಯಾಕಂದ್ರೆ ಅವ್ರಿಗೆ ಕ್ವಶನ್ಸ್ ತುಂಬಾ ಇರುತ್ತೆ. ಆಮೇಲೆ ಎಲ್ಲಾ ಮಕ್ಕಳುಗಳು ಎಲ್ಲಾರು ಕಲ್ತ್ಕೊಳ್ಳೋ ಲೆವೆಲೇ ಬೇರೆ ಇರುತ್ತೆ. ಕೆಲವರು ಕ್ವಿಕ್ ಆಗಿ ಕಲ್ತ್ಕೊಳ್ತಾರೆ, ಕೆಲವರು ಸ್ಲೋ ಆಗಿ ಕಲ್ತ್ಕೊಳ್ತಾರೆ. ಅವ್ರಿಗೆ ಬೇರೆ ಎಷ್ಟೊಂದು ಪ್ರಶ್ನೆಗಳಿರುತ್ತೆ. ಗ್ರೂಪ್ ಅಲ್ಲಿ ಮಾಡಿದಾಗ ಅಷ್ಟು ಕಷ್ಟ ಆಗುತ್ತೆ. ಸೊ ಇದು ಒಂದು ಇಂಡಿವಿಜುವಲ್ ಆಗಿ. ಆಮೇಲೆ ಪೇರೆಂಟ್ಸ್ಗೂ ಸ್ವಲ್ಪ ರಿಕ್ವೈರ್ಮೆಂಟ್ಸ್ ಬೇರೆ ಬೇರೆ ತರ ಇರುತ್ತೆ. ಒಬ್ಬೊಬ್ಬರಿಗೆ ನನಗೆ ರೈಟಿಂಗ್ ಬೇಕು ಅಂತಾರೆ, ಒಬ್ಬೊಬ್ರು ರೀಡಿಂಗ್ ಬೇಕು ಅಂತಾರೆ, ಒಬ್ಬೊಬ್ರು ಮೇಡಮ್ ಜಸ್ಟ್ ಅವ್ರು ಸ್ವಲ್ಪ ಬೇಸಿಕ್ಸ್ ಕಲ್ತ್ಕೊಂಡ್ರೆ ಸಾಕು. ಮತ್ತೆ ಒಬ್ಬೊಬ್ರು ಕೇಸ್ ಬೈ ಕೇಸ್ ಬೇಸಿಸ್ ತರ ಆಕ್ಚುಲಿ. ಅಂದ್ರೆ ಸ್ಕೂಲ್ ಹೋದ್ರೆ ಸ್ಕೂಲಲ್ಲಿ ಎಲ್ಲ ಮಕ್ಕಳಿಗೂ ಒಂದೇ ತರ ಒಂದೇ ಬಿಗಿನಿಂಗ್ ಅಲ್ಲಿ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅಲ್ವಾ, ಬಿಗಿನರು, ಇಂಟರ್ಮೀಡಿಯೇಟರಿ, ಅಡ್ವಾನ್ಸ್ಡ್ ಅಂತ. ಸೊ ನೀವು ಈ ತರ ಆನ್ಲೈನ್ ಅಲ್ಲಿ ಎಲ್ಲ ತಗೊಳ್ಳೋದ್ರಿಂದ ಒಂದು ಈಸಿ ಆಗುತ್ತೆ ಅವ್ರಿಗೆ. ಅದೇ ಅವ್ರಿಗೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅದು ನಾನು ಮೀಟ್ ಮಾಡ್ತೀನಿ ಆಕ್ಚುಲಿ. ಹೌದು, ಅವ್ರಿಗೆ ಯಾವ ತರ ಬೇಕೋ ಆ ತರ ಕೇಳ್ಕೊಂತಾರೆ. ಸೊ ಅದೇ ಒಬ್ಬರಿಗೆ ರೀಡಿಂಗ್ ಬೇಕು ಅಂತಾರೆ, ಜಾಸ್ತಿ ರೈಟಿಂಗ್, ಇಲ್ಲಾಂದ್ರೆ ಬರೀ ಸ್ಪೋಕನ್ ಕನ್ನಡ ಸಾಕು ನಮ್ಗೆ. ಅದೇ ಸ್ಪೆಸಿಫಿಕ್ ಆಗಿ ಅವರ ಒಂದು ಇಂಡಿವಿಜುವಲ್ ನೀಡ್ಸ್ ಪ್ರಕಾರ ನೀವು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ ಕ್ಲಾಸಸ್ ನ ತಗೊಳ್ತೀರಾ. ಸೊ ನೀವೀಗ ಸದ್ಯಕ್ಕೆ ಕನ್ನಡ ಕ್ಲಾಸಸ್ ಮೇಲೆ ಜಾಸ್ತಿ ಗಮನನ ಕೊಡ್ತಾ ಇದ್ದೀರಾ. ಬಟ್ ನೀವು ಅಂದ್ರೆ ಇಂಡಿಯಾದಲ್ಲಿದ್ದಾಗ ನೀವು ಇಂಗ್ಲಿಷ್ ಮಾಡ್ತಾ ಇದ್ರಿ, ಮತ್ತೆ ಹಿಂದಿ ಕ್ಲಾಸಸ್ ಕೂಡ ತಗೊಳ್ತಾ ಇದ್ರಿ. ಇವಾಗ ಆಕ್ಚುಲಿ ಅವ್ರು ಲಾಯರ್ ಹಿಂದಿ ತಗೊಂತಾ ಇದ್ದಾರೆ, ಒಬ್ಬರೇ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಇನ್ನ ಹಿಂದಿಗೆ ಇನ್ನ ಪ್ರಮೋಷನ್ ಮಾಡ್ತೀನಿ. ಓಕೆ, ಅವರು ಹಿಂದಿನೂ ಕಲ್ಕೋತೀನಿ ಮೇಡಮ್ ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ನೀವು ಸದ್ಯ ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿದ್ದೀರಾ. ಸೊ ನಿಮ್ಮ ಫ್ಯೂಚರ್ ಅಲ್ಲಿ ಅದೇ ಹಿಂದಿಯಲ್ಲಿ ಮಾಡೋದಕ್ಕೆ, ಹಿಂದಿ ಮತ್ತೆ ಮ್ಯಾಥ್ಸ್ ಕೂಡ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ದೀನಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಸ್ ವೆಲ್. ನಮಗೂ ಇಲ್ಲಿ ನಾರಾಯಣ್ ಅಂತ ನೀವು ಕೇಳಿರ್ಬೋದು. ಇವರು ಒಂದು ಆಲ್ಮೋಸ್ಟ್ 25 ವರ್ಷಗಳಿಂದ ಅವರದೇ ಕನ್ನಡ ಸ್ಕೂಲ್ ಕೂಡ ಇದೆ. ನಮ್ಮ ಒಂದು ಲೋಕಲ್ ಮಕ್ಕಳುಗಳೆಲ್ಲ ಅಂದ್ರೆ ಸ್ಯಾಟರ್ಡೇಸ್ ಸಂಡೇ ಹೌದು, ಅವರು ತುಂಗಬಿ ಮತ್ತೆ ಇಲ್ಲಿ ಸಿಡ್ನಿ ಎಲ್ಲ ತಗೊಳ್ತಾರೆ ಅವರು ಕ್ಲಾಸಸ್. ಸೊ ದಟ್ಸ್ ರಿಯಲಿ ವಂಡರ್ಫುಲ್ ಆ್ಯಕ್ಚುಲಿ. ನೀವು ಯಾಕಂದರೆ ನಮ್ಮ ಒಂದು ಕಮ್ಯುನಿಟಿಯ ಸೇವೆ ಮಾಡ್ತಾ ಇದ್ದೀರಾ. ಇಲ್ಲಿ ಬಂದಿರೋರ್ಗೆ ಎಷ್ಟೊಂದು ಜನಕ್ಕೆ ಕನ್ನಡ ಬರೋದಿಲ್ಲ ಪಾಪ. ಆಮೇಲೆ ನೀವು ಹೇಳ್ದಂಗೆ ಇಲ್ಲೇ ಹುಟ್ಟಿರೋ ಬೆಳೆದಿರೋ ಮಕ್ಳುಗಳಿಗೂ ಕೂಡ ಕನ್ನಡ ಅವ್ರಿಗೆ ಪಾಪ ಕಲ್ತ್ಕೊಳ್ಳೋದು ಕಷ್ಟ ಆಗುತ್ತೆ. ಮನೇಲಿ ಎಲ್ಲ ಕನ್ನಡ ಮಾತಾಡ್ತೀವಿ. ನನಗೆ ನೋಡ್ದಂಗೆ ನನ್ನ ಮಕ್ಳು ಅಷ್ಟೇ. ಅಂದರೆ ಕೆಲವರೆಲ್ಲ ಯಾಕಂದರೆ ರೆಸ್ಪಾಂಡ್ ಮಾಡ್ತಾರೆ, ಅಂದರೆ ಅರ್ಥ ಆಗುತ್ತೆ, ದೇ ಅಂಡರ್ಸ್ಟ್ಯಾಂಡ್. ಬಟ್ ರೆಸ್ಪಾಂಡ್ ಮಾಡೋದೆಲ್ಲ ಅವರೊಂದು ಇಂಗ್ಲೀಷಲ್ಲಿ ಮಾಡ್ತಾರೆ. ಯಾಕಂದರೆ ಅವರೆಲ್ಲ ಸ್ಕೂಲ್ಗೆ ಹೋಗ್ತಾರೆ ಎಲ್ಲ. ಅಂದರೆ ನಾನು ಸಾಮಾನ್ಯವಾಗಿ ನೋಡ್ದಂಗೆ ಎಲ್ಲ ಮಕ್ಳುಗಳು, ಯಾಕಂದ್ರೆ ಅವ್ರ ಕಮ್ಯುನಿಕೇಶನ್ ಯಾವಾಗ್ಲೂ ಇಂಗ್ಲಿಷೇ ಇರೋದ್ರಿಂದ ಒಂದು ಟಚ್ ಬಿಟ್ಟು ಹೋಗಿರುತ್ತೆ ಆಕ್ಚುಲಿ.
ಕ್ಲಾಸ್ ಅಲ್ಲೂ ಬರೀ ಅವ್ರು ಇಂಗ್ಲಿಷಲ್ಲೇ ಮಾತಾಡೋದು, ಪೇರೆಂಟ್ಸ್ ಎಲ್ಲ ಇಂಗ್ಲಿಷಲ್ಲೇ ಮಾತಾಡ್ತಾ ಇರ್ತಾರೆ. ಹೋಗ್ಬಿಟ್ಟಿದೆ. ಅದೇ ಪೇರೆಂಟ್ಸ್ ಸ್ವಲ್ಪ ಕಂಪ್ಲೇಂಟ್ ಹೇಳ್ತಾರೆ, ಮೇಡಮ್ ನಾವು ಕನ್ನಡದಲ್ಲಿ ಮಾತಾಡ್ಸಿದ್ರು ಬಟ್ ರೆಸ್ಪಾಂಡ್ ಮಾತ್ರ ಇಂಗ್ಲಿಷಲ್ಲೇ ಬರ್ತಾ ಇರುತ್ತೆ, ಮಾತಾಡ್ತಾರೆ. ಬಟ್ ನನಗೆ ಭಜನ್ ಅಂತೆಲ್ಲ ಹೋಗ್ತೀನಿ ಇಲ್ಲೆಲ್ಲ, ಕೆಲವು ಮಕ್ಕಳೆಲ್ಲ ಬಹಳ ಚೆನ್ನಾಗಿ ಭಜನಲ್ಲಿ ಹಾಡುಗಳ ಹಾಡ್ತಾರೆ ಕನ್ನಡದಲ್ಲಿ. ಅಂದ್ರೆ ಇಲ್ಲೇ ಹುಟ್ಟಿ ಬೆಳೆದಿರೋ ಮಕ್ಕಳುಗಳು ತುಂಬಾ ಖುಷಿ ಆಗುತ್ತೆ. ಕನ್ನಡದಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ಸೊಗಸಾಗೆಲ್ಲ ಹಾಡ್ತಾರೆ. ಅಂದ್ರೆ ಅವರು ಕ್ಲಾಸಸ್ಗೆಲ್ಲ ತಗೊಳ್ತಾರೆ. ಬಟ್ ನೀವು ಮಾಡ್ತಿರೋ ಒಂದು ಕಾರ್ಯ ಬಹಳ ಚೆನ್ನಾಗಿದೆ. ಆಕ್ಚುಲಿ ನೀವೊಂದು ಆನ್ಲೈನ್ ಅಲ್ಲಿ ಕ್ಲಾಸಸ್ ತಗೊಳ್ತಾ ಇದ್ರೆ ಒಂದು ಫ್ಲೆಕ್ಸಿಬಿಲಿಟಿ ಕೂಡ ಇದೆ. ಬೇರೆ ಬೇರೆ ಸ್ಟೇಟ್ ಎಲ್ಲ ಬರ್ತಾ ಇದ್ದಾರೆ. ಸೊ ಒಂದು ಎಲ್ಲರಿಗೂ ಒಂದು ಆಪರ್ಚುನಿಟಿ ಯಾವ ಟೈಮ್ ಬೇಕು ಆ ಟೈಮ್ ಅಲ್ಲಿ ಅವರು ಒಂದು ಕಲ್ತ್ಕೊಳ್ಳೋ ಅವಕಾಶ ಕೂಡ ಇರುತ್ತೆ. ಆಕ್ಚುಲಿ ಹಾಲಿಡೇಸ್ ಅಲ್ಲಿ ತುಂಬಾ ಮಕ್ಕಳು ಬಂದ್ರು. ಆಕ್ಚುಲಿ ಲಾಸ್ಟ್ ಡಿಸೆಂಬರ್ ಸ್ಟಾರ್ಟ್ ಮಾಡಿದ್ದು 1 month ಐ ವಾಸ್ ಟೋಟಲಿ ಆಕ್ಯುಪೈಡ್. ಮಾರ್ನಿಂಗ್ 3 hours ಮಾಡ್ತಾ ಇದ್ದೆ, ಮತ್ತೆ ಈವ್ನಿಂಗ್ 4 to 8. ಇಟ್ ವಾಸ್ ಲೈಕ್ ಫುಲ್ ಟೈಮ್ ಜಾಬ್ ಫಾರ್ ಮೀ. ಹೌದು, ನೀವು ಹೊರಗಡೆ ಕೆಲಸ ಮಾಡೋಕ್ಕಿಂತ ಇದೇ ನಿಮ್ಗೆ ಫುಲ್ಲಿ ಆಕ್ಯುಪೈಡ್ ಅನ್ಸುತ್ತೆ. ಹೌದು, ಕೇಸಿಂದ ಒಬ್ರು ಕನೆಕ್ಟ್ ಆದ್ರು, ಪಾಪ ಅವ್ರ ಗ್ರ್ಯಾಂಡ್ ಪೇರೆಂಟ್ಸ್ ಹತ್ರ ಮಕ್ಕಳು ಮಾತಾಡ್ಬೇಕು ಮ್ಯಾಮ್, ಸ್ವಲ್ಪ ನಮಗೆ 1 month ಅಲ್ಲೇ ಎಲ್ಲ ಕಾನ್ವರ್ಸೇಷನ್ ಎಲ್ಲ ಹೇಳ್ಕೊಟ್ಬಿಡಿ ಅಂತ ಅಂದ್ಬಿಟ್ರು. ಓಕೆ, ನೀವೊಂದು ಶಾರ್ಟ್ ಕೋರ್ಸಸ್ ಕೂಡ ಮಾಡ್ತೀರಾ? ಅದ್ರ ಬಗ್ಗೆ ಮಾಡ್ತೀನಿ. ಅದೇ ಹಾಲಿಡೇಸ್ ಅಲ್ಲಿ ಸೊ ಪೇರೆಂಟ್ಸ್ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಹಾಲಿಡೇಸ್ ಅಲ್ಲಿ ಒಂದು ಏನದು ಶಾರ್ಟ್ ಟರ್ಮ್ ಕೋರ್ಸ್ ತರ ಮಾಡಿ ಅಂತ ಹೇಳ್ಕೊಂಡ್ರು. ಸೊ ಅದಕ್ಕೆ ನಾನು ಡಿಸೆಂಬರ್ 1 month ಫುಲ್ ಮಾಡಿದ್ದೆ. ಶಾರ್ಟ್ ಅಂದ್ರೆ ಎಷ್ಟು ದಿನ ಇರುತ್ತೆ ಆ ಕೋರ್ಸ್? ಅದು ಡಿಪೆಂಡ್ಸ್ ಅಪಾನ್ ದೆಮ್. ಆಕ್ಚುಲಿ ಅವ್ರು 20 days ತಗೊಂಡ್ರೆ ತಗೋಬಹುದು, ಇಲ್ಲ 1 month ಹಾಲಿಡೇಸ್ ಇದ್ರೆ 1 month ತಗೊಂಡ್ಬೋದು. ಸೊ ಅವರು ಏನೇನ್ ರಿಕ್ವೈರ್ಮೆಂಟ್ ಇದೆ ಅದೆಲ್ಲ ನಾನು ಫುಲ್ಫಿಲ್ ಮಾಡ್ತೀನಿ. ಫುಲ್ ಮಾಡ್ತೀರಾ? ಬೇಸಿಕ್ಸ್ ಬೇಕಾ ಅಥವಾ ರೀಡಿಂಗು ರೈಟಿಂಗು, ಅವರು ಕೇನ್ಸ್ ಇಂದ 1 month ಡಿಸೆಂಬರ್ ಅಲ್ಲಿ ಫುಲ್ ಕಲ್ತ್ಕೊಂಡ್ಬಿಟ್ರು ಅವರು ಕಾನ್ವರ್ಸೇಷನ್ ಮತ್ತೆ ರೈಟಿಂಗು. 1 month ಅಲ್ಲೇ ಕಲ್ತ್ಬಿಟ್ರು. ಅಂದ್ರೆ 1 hour ಕ್ಲಾಸ್ ಕಂಟಿನ್ಯೂಸ್ ಆಗಿ ಅವರು ಪಾಪ 3 hours ತಗೊಂಡ್ರು ಬೆಳಿಗ್ಗೆ. ಅವ್ರ ಸಿಬ್ಲಿಂಗ್ಸ್ ಇದಾರೆ ಪಾಪ, ದೇ ಆರ್ ವೆರಿ ಮಚ್ ಇಂಟ್ರೆಸ್ಟೆಡ್. ಪಾಪ ನಾನು ಏನ್ ಹೇಳ್ತೀನಿ ಎಲ್ಲ ಚಿಕ್ಕ ಮಕ್ಕಳುಗಳೇ, ದೊಡ್ಡವರು ಇಯರ್ 8 ಮತ್ತೆ ಇಯರ್ 9, ಸ್ವಲ್ಪ ಮೆಚುರಿಟಿ ಇರೋರು, ಹೈಸ್ಕೂಲ್ ಸೊ ಹಾಗಾಗಿ ಅವರು ಬೇಗ ಪಿಕಪ್ ಆಗ್ಬಿಟ್ರು, ಬೇಗ ಪಿಕಪ್ ಮಾಡಿದ್ರು. ಆಕ್ಚುಲಿ ವಂಡರ್ಫುಲ್. ಆಕ್ಚುಲಿ ಯು ಡೂಯಿಂಗ್ ಸಚ್ ಎ ಗ್ರೇಟ್ ಜಾಬ್ ವಿಜಯಲಕ್ಷ್ಮಿ ಅವರೇ. ನೀವೊಂದು ನಮ್ಮ ಒಂದು ಹೊರ ದೇಶಕ್ಕೆ ಬಂದು ಇಲ್ಲಿರೋ ಒಂದು ಕನ್ನಡಿಗರಿಗೆ ನೀವು ಒಂದು ಕಮ್ಯುನಿಟಿಯಲ್ಲಿ ಒಂದು ಕನ್ನಡ ಭಾಷೆನ ನೀವು ಉಳಿಸಿ ಬೆಳೆಸ್ಕೊಂಡು ಹೋಗ್ತಾ ಇದ್ದೀರಾ. ಅಂಡ್ ಇಟ್ಸ್ ಸೋ ನೈಸ್. ಇವಾಗ ಈಸ್ಟರ್ ಹಾಲಿಡೇಸ್ ಅಲ್ಲೂ 1-2 weeks ಕೇಳ್ಕೊಂಡ್ರು ಪೇರೆಂಟ್ಸ್. ಅದು ಕೂಡ ನಾನು ಕಂಟಿನ್ಯೂಸ್ ಆಗಿ ಒಂದು ಶಾರ್ಟ್ ಟರ್ಮ್ ಕೋರ್ಸ್ ತರ ಮಾಡಿದೆ, ಕ್ರಾಶ್ ಕೋರ್ಸ್ ತರ. ಅದು ಕ್ರಾಶ್ ಕೋರ್ಸ್ ಅಂತ. ಸೊ 2 weeks ಮಾಡಿದೆ, ಯಾರ್ಯಾರು ಇಂಟ್ರೆಸ್ಟ್ ಇದೆ ಬನ್ನಿ ಅಂತ. ಆಮೇಲೆ ಮತ್ತೆ ಮೊನ್ನೆ ವಿಂಟರ್ ಬ್ರೇಕ್ ಆಯ್ತಲ್ಲ, ಅವಾಗ ಮತ್ತೆ ಕೇನ್ಸ್ ಇಂದ ಅವರೇ ಸ್ಟೂಡೆಂಟ್ಸ್ ಬಂದು ಜಾಯ್ನ್ ಆದ್ರು. ಮತ್ತೆ ಅವರು 1 month ತಗೊಂಡ್ರು. ದೇ ಆರ್ ಸೋ ಮಚ್ ಇಂಟ್ರೆಸ್ಟೆಡ್ ಎಲ್ಲ ಬಂದು ಬರೆಯೋದು, ಸ್ವಲ್ಪ ಮಾತಾಡೋದು. ಯಾಕಂದ್ರೆ ನಮ್ಮ ಕನ್ನಡದಲ್ಲಿ ಜಾಸ್ತಿ ಒತ್ತು ದೀರ್ಘ ನಾವೆಲ್ಲ ಒಂದು ಪ್ರೆಸ್ ಮಾಡಿ ಹೇಳ್ತೀವಿ ನೋಡಿ. ವರ್ಡ್ಸ್ ಇಂಗ್ಲಿಷ್ ಅಲ್ಲಿ ಡಿಫ್ರೆಂಟ್ ಆಗಿರುತ್ತೆ ನೋಡಿ. ನಾವಿಲ್ಲಿ ತುಂಬಾ ಏನು ಒತ್ತು ದೀರ್ಘ ಅದೆಲ್ಲ ಒಂದು ಉಪಯೋಗಿಸಲ್ಲ ನೋಡಿ. ಇಂಗ್ಲಿಷ್ ಎಲ್ಲ ಕೆಲವೊಂದು ವರ್ಡ್ಸ್ ಎಲ್ಲ ಸೈಲೆಂಟ್ ಇರುತ್ತೆ, ಲೆಟರ್ಸ್ ಎಲ್ಲ ಸೈಲೆಂಟ್ ಇರುತ್ತೆ ಆಕ್ಚುಲಿ ಲೆಟರ್ಸ್ ಗಳು. ಸೊ ನಮ್ ಕನ್ನಡ ಅಂದ್ರೆ ಎಲ್ಲ ಒಂದು ಒತ್ತಿ ಎಲ್ಲ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡ್ತಾರೆ. ಓವೆಲ್ಸ್ ಬರೀ ಇಂಗ್ಲಿಷ್ ಅಲ್ಲಿ AIOU ಅಷ್ಟೇ, ಇದ್ರಲ್ಲಿ ಎಷ್ಟೊಂದಿದೆ ನೋಡಿ. ಆ ಇಂದ ಅವ್ವರೆಗೂ ಬರುತ್ತೆ. ಹೌದು, ವ್ಯಂಜನಗಳು ಎಷ್ಟಿದೆ, ಆ ಇಂದ ಲಾ ತನಕ ಬರುತ್ತೆ. ಎಷ್ಟು 25 ಎಷ್ಟು ಬರುತ್ತೆ ವ್ಯಂಜನಗಳು ನೋಡಿ, ಎಷ್ಟೊಂದಿದೆ. ಬಟ್ ಇಂಗ್ಲಿಷ್ ಅಲ್ಲೆಲ್ಲ ಕಾನ್ಸನೆಂಟ್ಸ್ ಎಷ್ಟು. ಹೌದು ಹೌದು ಅಲ್ವಾ? ಹೌದು. ಸೊ ತುಂಬಾ ಇದೆ ಕಲಿಯೋದು ತುಂಬಾ ಇದೆ. ವಾಸ್ಟ್ ಸಬ್ಜೆಕ್ಟ್ ಆಕ್ಚುಲಿ ಒಂದು ಕನ್ನಡ ಅನ್ನೋದು ಫುಲ್ ನೀಟಾಗಿ ಎಲ್ಲ ಕಲ್ತ್ಕೋಬೇಕಂದ್ರೆ. ಬಟ್ ಅಂದ್ರೆ ಬೇಸಿಕ್ ಆಗಿ ಜನಗಳು ಇಲ್ಲಿ ಕಲ್ತ್ಕೊಳ್ಳೋದ್ರಿಂದ ನೀವೊಂದು ಎಲ್ಲಾ ತರ ಹೇಳ್ಕೊಡೋದ್ರಿಂದ, ಈಗ ಒಂದು ಹಣ್ಣುಗಳನ್ನ ಯಾವ ರೀತಿ ಕರೀತಾರೆ ಅದೆಲ್ಲ ಹೇಳಿದ್ರಿ ನೀವು. ಸೊ ಅದೆಲ್ಲ ಒಂದು ತರಕಾರಿಗಳು ಒಂದು ದಿನ ಒಂದು ಉಪಯೋಗಿಸೋ ಒಂದು ಇದು ಆಡು ಭಾಷೆ ಅಂತಾರಲ್ಲ, ಏನೇನು ಸಿಂಪ್ಲಿ that you can use for daily conversation. ತುಂಬಾ ಚೆನ್ನಾಗಿತ್ತು ವಿಜಯಲಕ್ಷ್ಮಿ ಅವರೇ. ಸೊ ಯು ಡೂಯಿಂಗ್ ಎ ಗ್ರೇಟ್ ಜಾಬ್. ಹಾಗೆ ವಿಜಯಲಕ್ಷ್ಮಿ ಅವರು ಇನ್ನೊಂದು ಹಾಡು ಕೇಳಿದ್ರು, ಮಿಲನಾದು. ಇದು ಒಂದು ನಿನ್ನಿಂದಲೇ ವೆರಿ ಫೇಮಸ್, ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಸ್ಟಾರ್. ಪುನೀತ್ ರಾಜ್ಕುಮಾರ್, ಹೌದು ಹೌದು, ನಮ್ಮ ಪುನೀತ್ ರಾಜ್ಕುಮಾರ್ ಯಾರಿಗಿಷ್ಟ ಇಲ್ಲ ಅಂತ ಹೇಳಿ. ಹೌದು, ಈ ಹಾಡು ತುಂಬಾ ಫೇಮಸ್ ಹಿಟ್ ಸಾಂಗ್ ಮಿಲನ ಮೂವಿದು. ಈ ಹಾಡನ್ನ ಕೇಳಿ ನಮ್ಮ ಸಂದರ್ಶನ ಇವ್ರ ಜೊತೆ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ಸ್. ನಮ್ಮ ಸಂದರ್ಶನ ವಿಜಯಲಕ್ಷ್ಮಿ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ವಿಜಯಲಕ್ಷ್ಮಿ ಅವರು ಕ್ಲಾಸಸ್, ಕನ್ನಡ ಕ್ಲಾಸಸ್ ಬಗ್ಗೆ ಬಹಳ ಇನ್ಫಾರ್ಮೇಶನ್ ಕೊಟ್ಟರು. ಅವರು ಆನ್ಲೈನ್ ಕ್ಲಾಸಸ್ಸು ಆಫ್ಲೈನ್ ಕ್ಲಾಸಸ್ಸು ತಗೊಳ್ತಾರೆ. ಸೊ ಆಫ್ಲೈನ್ ಅಂದರೆ ಅವರು ಸ್ಟ್ಯಾನ್ ಹೋಪ್ ಗಾರ್ಡನಲ್ಲಿ ಇರೋದ್ರಿಂದ ಅವರ ಒಂದು ಮನೆಯಲ್ಲೇ ಸ್ಟ್ಯಾನ್ ಹೋಪ್ ಗಾರ್ಡನಲ್ಲಿ ತಗೊಳ್ತಾರೆ. ಆನ್ಲೈನ್ ಕ್ಲಾಸಸ್ಸು ಇಟ್ಸ್ ಓಪನ್ ಟು ಎನಿ ಒನ್ ಎನಿವೇರ್ ಫ್ರಮ್ ದ ವರ್ಲ್ಡ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ. ಸೊ ಆಸ್ಟ್ರೇಲಿಯಾದಲ್ಲಿ ಸದ್ಯಕ್ಕೆ ನಾನು ಹೇಳ್ದಂಗೆ ಅವರು ಈ ಸಿಡ್ನಿ, ಬ್ರಿಸ್ಬೇನ್, ಕೇನ್ಸ್, ಪರ್ತು ಹೀಗೆ ಹಲವಾರು ಆಸ್ಟ್ರೇಲಿಯನ್ ಸಿಟೀಸ್ ಇಂದ ಜನಗಳು ಒಬ್ರು ಕೇಳಿದ್ರು. ಸೊ
ಸೊ ಅದೇ ಹೇಳಿದ್ದು ಆಲ್ ವರ್ಡ್ ಇಂದ ಬರ್ತಾ ಇದೆ ನಿಮಗೆ. ವಂಡರ್ಫುಲ್ ಆಕ್ಚುಲಿ. ಸೊ ಕ್ಲಾಸಸ್ನ ಇವ್ರು ತಗೊಳ್ತೀನಿ ಅಂತ ಹೇಳಿದ್ರು. ಅವರೊಂದು ಬಿಗಿನರು, ಅಡ್ವಾನ್ಸ್ಡು, ರೀಡಿಂಗು, ರೈಟಿಂಗು, ಸ್ಪೀಕಿಂಗ್ ಕ್ಲಾಸಸ್ಸು, ಹಾಗೆ ಇಂಟ್ರಾಕ್ಟಿವ್ ಅಂಡ್ ಫನ್ ಸೆಷನ್ನು, ಕಲ್ಚರಲ್ ಸ್ಟೋರೀಸು, ಹಾಗೆ ಫ್ಲೆಕ್ಸಿಬಲ್ ಆನ್ಲೈನ್ ಕ್ಲಾಸಸ್ ಫಾರ್ ಆಲ್ ಏಜಸ್ ಅಂತ ಅವ್ರಿಗೆ ಮಕ್ಕಳುಗಳ ಬಗ್ಗೆ ಹೇಗೆ ತಗೊಳ್ತೀವಿ ಅಂತ ಹೇಳಿದ್ರು. ಈ ಪ್ರೈಮರಿ ಸ್ಕೂಲು ಚಿಕ್ಕವ್ರಿಗೆ, ಹಾಗೆ ಹೈಸ್ಕೂಲ್ ಮಕ್ಕಳಿಗೆ ಅಂತ. ನೀವು ಅಡಲ್ಟ್ ಕ್ಲಾಸಸ್ ಬಗ್ಗೆನೂ ಅಡಲ್ಟ್ ಕ್ಲಾಸಸ್ಸು ತೊಗೊಳ್ತೀರಾ, ಅದ್ರ ಬಗ್ಗೆನೂ ಹೇಳಿ. ಆ್ಯಕ್ಚುಲಿ ಅಡಲ್ಟ್ ಕ್ಲಾಸಸ್ಸು ಮಾಡ್ತಾ ಇದ್ದೀನಿ ಇವಾಗ. ಬ್ರಿಸ್ಬೇನಿಂದ ಒಬ್ಬರು ಲಾಯರ್ ಕನೆಕ್ಟ್ ಆಗಿದ್ದಾರೆ. ಸೊ ಅವರು ರಿಕ್ವೈರ್ಮೆಂಟ್ಸ್ ಅಂದರೆ ರೀಡಿಂಗ್ ರೈಟಿಂಗ್ ಎಲ್ಲ ಏನು ಬೇಡ, ಜಸ್ಟ್ ಕಾನ್ವರ್ಸೇಷನ್ ಬೇಕು ಮೇಡಮ್ ಅಂತ ಕೇಳ್ಕೊಂಡ್ರು. ಅದೇ ಥರನೇ ನಾನು ಅವ್ರಿಗೆ ಟೆನ್ಸಸ್ಸು, ವರ್ಬ್ಸು ಮತ್ತೆ ಕಾನ್ವರ್ಸೇಷನ್ ಲೆಸನ್ ಸ್ಟಾರ್ಟ್ ಮಾಡಿದೆ. ಸೊ ಅವರು ಡಿಸೆಂಬರ್ ಇಂದ ತಗೊಂತಾನೆ ಇದ್ದಾರೆ. ಇನ್ನು 6 months ಆಯ್ತು. ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಬರ್ತಾರೆ. ಸೊ ಹಿ ಹ್ಯಾಸ್ ಇಂಪ್ರೂವ್ಡ್ ನಾವು, ಪರವಾಗಿಲ್ಲ ಮಾತಾಡ್ತಾರೆ. ಆಕ್ಚುಲಿ ಅವ್ರ ಪೇರೆಂಟ್ಸ್ ಕನ್ನಡದವರೇನೆ. ಸೊ ಇಲ್ಲಿ ಅವ್ರ ಇಯರ್ 5 ಇದ್ದಾಗ ಮೈಗ್ರೇಟ್ ಆಗಿದಾರಂತೆ. ಸೊ ಹಾಗಾಗಿ ಪಾಪ ಟಚ್ ಅಲ್ಲಿ ಇಲ್ಲ ಇವಾಗ ಕನ್ನಡ ಎಲ್ಲ ಅವ್ರಿಗೆ ಮರ್ತೋಗ್ಬಿಟ್ಟಿದೆ. ಸೊ ರೀಡಿಂಗ್ ರೈಟಿಂಗ್ ಎಲ್ಲ ಏನ್ ಬೇಕಾಗಿಲ್ಲ ಮ್ಯಾಮ್, ಸ್ವಲ್ಪ ಕಾನ್ವರ್ಸೇಷನ್ ಕಲ್ಸ್ಕೊಡಿ ಅಂತ ಅಂದ್ರು. ಸೊ ಅದ್ರ ಪ್ರಕಾರನೇ ನಾನು ಎಲ್ಲ ಲೆಸನ್ಸ್ ಮಾಡಿದೆ. ಮತ್ತೆ ಇದೆಲ್ಲ ಗ್ರಾಮರ್ ಎಲ್ಲ ಹೇಳ್ಕೊಟ್ಟೆ. ಪರವಾಗಿಲ್ಲ, ನಾವು ಈಸ್ ಓಕೆ. ಮತ್ತೆ ಇನ್ನೊಬ್ರು ಫಿಸಿಯೋಥೆರಪಿಸ್ಟ್ ಜಾಯ್ನ್ ಆಗಿದ್ದಾರೆ ಸಿಡ್ನಿಯಿಂದ. ಅವರೆಲ್ಲ ತುಂಬಾ ಡೀಟೇಲ್ ಆಗಿ ಬೇಕು ನನಗೆ. ಅಲ್ಲಿ ಅಕ್ಷರ ಮಾಲೆ, ಕಾಗುಣಿತ ಅಕ್ಷರ ಎಲ್ಲ ಹೇಳ್ಕೊಡಿ ಅಂತ ಅಂದ್ರು. ಅವ್ರಿಗೆ ಕಾನ್ವರ್ಸೇಷನ್ ಬರುತ್ತೆ ಆಕ್ಚುಲಿ. ಸೊ ರೀಡಿಂಗ್ ರೈಟಿಂಗ್ ಸ್ಕಿಲ್ಸ್ ಬೇಕು ಅಂದ್ರು. ನೋಡಿ ಅದೇ ಒಬ್ಬೊಬ್ಬರು ರಿಕ್ವೈರ್ಮೆಂಟ್ ಒಂದೊಂದ್ ತರ ಇರುತ್ತೆ. ಅದೇ ನೀವು ಹೇಳಿದ್ರೆ ಫುಲ್ ಕಲ್ತ್ಕೋಬೇಕು ಎಲ್ಲ ಅಂದ್ರೆ ಒಂದು 6 months ತಗೊಂಡೇ ತಗೊಳುತ್ತೆ. ಕರೆಕ್ಟ್ ಆಗಿ ಪ್ರತಿ ವಾರ 1 ಅಥವಾ 2 ಕ್ಲಾಸಸ್ ಆದ್ರೂ 1 hour ತಗೊಳ್ಳೇಬೇಕು. 6 months. ಇಲ್ಲಾಂದ್ರೆ ಕ್ರಾಶ್ ಕೋರ್ಸಸ್ ಅಂದ್ರೆ ಎಷ್ಟು ದಿನದಲ್ಲಿ? ಕ್ರಾಶ್ ಕೋರ್ಸಸ್ ಒಂದು 3 months ಬೇಕಾಗುತ್ತೆ. 3 months. ಅದು ವೀಕ್ಲಿ ಒನ್ಸ್ ತಗೊಂಡ್ರೆ ಸ್ವಲ್ಪ ರೀಡಿಂಗು ರೈಟಿಂಗು ಎಲ್ಲ ರೀಡಿಂಗು ರೈಟಿಂಗ್ ಎಲ್ಲ ಬೇಕು ಅಂದ್ರೆ ಒಂದು 3 months ಬೇಕು. 3 months ಅಲ್ಲಿ ಕಲಿಬಹುದು ಆಕ್ಚುಲಿ. ನೀವೆಲ್ಲ ಹೇಳ್ಕೊಡ್ತೀರಾ. ಸೊ ಫಿಸಿಯೋಥೆರಪಿಸ್ಟ್ ವೀಕ್ಲಿ ಒನ್ಸ್ ಬರ್ತಾರೆ. ಸೊ ಅವರು ಆನ್ಲೈನ್ ತಗೊಂತಾರೆ ಆಕ್ಚುಲಿ. ಬಟ್ ಶಿ ಇಸ್ ಆಲ್ಸೋ ವರ್ಕಿಂಗ್ ಅಲ್ಲ, ಪಾಪ ಟೈಮ್ ಆಗೋದಿಲ್ಲ. ಆನ್ಲೈನ್ ಅಲ್ಲೇನೆ ವೀಕ್ಲಿ ಒನ್ಸ್ ತಗೊಂತಾರೆ. ಸೊ ಅವ್ರದೇ ರೀಡಿಂಗು ರೈಟಿಂಗ್ ಎಲ್ಲ ಅಕ್ಷರ ಮಾಲೆ ಎಲ್ಲ ಚಿಕ್ಕ ಮಕ್ಳ ತರ ಪಾಪ ಎಲ್ಲ ಬರ್ಕೊಂಡು ಎಲ್ಲ ಕಲ್ತ್ಕೊಂತ ಇದಾರೆ. ತುಂಬಾ ಖುಷಿ ಆಗುತ್ತೆ. ತುಂಬಾ ಇಂಟ್ರೆಸ್ಟ್ ಇಂದ ಪಾಪ ಈ ಏಜ್ ಅಲ್ಲೂ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇದಾರೆ ಅವರು. ಅಂದ್ರೆ ಕೇನ್ಸ್ ಇಂದ ಎಲ್ಲ ಆನ್ಲೈನ್ ಅಲ್ಲಿ 3 hour ಕ್ಲಾಸ್ 3 hour ತಗೊಂಡಿದ್ದಾರೆ, ಕಂಟಿನ್ಯೂಸ್ ಆಗಿ ತಗೊಳ್ತಾರೆ ಅಂತ ಹೇಳ್ತಾ ಇದ್ರೆ. ಸೊ ವಂಡರ್ಫುಲ್ ಆಕ್ಚುಲಿ. ವಿಜಯಲಕ್ಷ್ಮಿ ಸ್ಟೂಡೆಂಟ್ಸ್ ಅಷ್ಟು ಇಂಟ್ರೆಸ್ಟ್ ತೋರಿಸಿದ್ರೆ ನಮಗೂ ತುಂಬಾ ಖುಷಿ ಆಗುತ್ತೆ, ಮೋಟಿವೇಶನ್ ಆಗುತ್ತೆ. ಟೀಚರ್ ಗಳಿಗೆ ಆಕ್ಚುಲಿ ಅವರು ಒಂದು ಇಂಟ್ರೆಸ್ಟ್ ತೋರಿಸ್ಬಿಟ್ರಂತೂ ನಮ್ಗೆ. ಹಾಗೆ ಈ ವಿದೇಶದಲ್ಲಿ ಬೆಳೆದಿರೋ ಮಕ್ಕಳಿಗೆ ಕನ್ನಡ ಭಾಷೆ ಮತ್ತೆ ಸಂಸ್ಕೃತಿಯೊಂದಿಗೆ ಸಂಪರ್ಕ ಬೆಳೆಸುವಲ್ಲಿ ಪೋಷಕರ ಪಾತ್ರನೂ ಎಷ್ಟು ಮುಖ್ಯ ಆಗಿರುತ್ತೆ ಆಕ್ಚುಲಿ. ಸೊ ಮಕ್ಕಳು ಕಲಿಬೇಕಂದ್ರೆ ಪೋಷಕರು ಕೂಡ ಅವರ ಒಂದು ಪಾತ್ರ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಆಕ್ಚುಲಿ ಪೇರೆಂಟ್ಸ್ನ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ಬೇಕಾಗತ್ತೆ. ಮಕ್ಕಳಿಗೆಲ್ಲ ಸ್ವಲ್ಪ ಕನ್ನಡದಲ್ಲೇ ಮಾತಾಡಿಸ್ಬೇಕು, ದಿನ ಸ್ವಲ್ಪ ಟೈಮ್ ಕೊಡಬೇಕು. ಪಾಪ ಇಲ್ಲಿ ಅಂದರೆ ಇಬ್ಬರು ವರ್ಕಿಂಗ್ ಇರ್ತಾರೆ, ಪಾಪ ಅವ್ರಿಗೂ ಟೈಮ್ ಸಿಗೋದಿಲ್ಲ. ಬಟ್ ಅಟ್ಲೀಸ್ಟ್ ದೇ ಶುಡ್ ಮೇಕ್ ಸಮ್ ಟೈಮ್ ಅಲ್ವಾ, ಪಾಪ ಮಾತಾಡಿಸ್ಬೇಕು ಕನ್ನಡದಲ್ಲಿ ಅವ್ರನ್ನ. ಮತ್ತೆ ಎಲ್ಲ ಸ್ವಲ್ಪ ಏನೇನಿದೆ ಮನೆಯಲ್ಲಿ ಸಾಮಾನುಗಳು ಅದಾದ್ರೂ ತೋರಿಸಿದ್ರೆ ಫ್ರೂಟ್ಸ್ ವೆಜಿಟೇಬಲ್ಸ್. ಹೌದು ಹೌದು. ನಾನು ಇಯರ್ 7 ಮಕ್ಳಿಗೆ ಪಾಪ ತರಕಾರಿಗಳು ಗೊತ್ತಿಲ್ಲ, ಹಣ್ಣು ಗೊತ್ತಿಲ್ಲ. ಪಾಪ ಅವ್ರಿಗೆ ಮನೆಯಲ್ಲಿ ಪಾಪ ಮಾತಾಡಿಸ್ಬೇಕು ಪೇರೆಂಟ್ಸ್. ಹೌದು. ಅಡುಗೆ ಮನೆ ಅಂದ್ರೆ ಗೊತ್ತಿಲ್ಲ, ಕಿಚನ್ ಅಂದ್ರೆ ಗೊತ್ತಿರುತ್ತೆ ಅವ್ರಿಗೆ. ಹಾಗಾಗಿ ಸ್ವಲ್ಪ ಎಲ್ಲ ಥಿಂಗ್ಸ್ ಎಲ್ಲ ಅವ್ರಿಗೆ ಫಸ್ಟ್ ಇಂದಾನೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತ ನಾನು ಹೇಳ್ತೀನಿ. ಸೊಪ್ಪು ಅಂದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ, ಇಲ್ಲೆಲ್ಲ ಹರ್ಬ್ಸ್ ಅನ್ಬಿಡ್ತಾರೆ. ಹೌದು. ಹಣ್ಣು, ಸೇಬು, ಮ್ಯಾಂಗೋ, ಮಾವಿನ ಹಣ್ಣು ಅದೇನು ಗೊತ್ತಿಲ್ಲ ಅವ್ರಿಗೆ. ನಾನೇ ಇಯರ್ 7 ಮಕ್ಳಿಗೂ ನಾನೇ ಹೇಳ್ಕೊಟ್ಟಿದ್ದೀನಿ ಎಲ್ಲದನ್ನು. ಸೊ ಅವರದ್ದೇ ಪೇರೆಂಟ್ಸ್ ಸ್ವಲ್ಪ ಮಾತಾಡಿಸ್ಬೇಕು, ಸ್ವಲ್ಪ ಟೈಮ್ ಕ್ಲಾಸ್ ಅಲ್ಲದೆ ಮನೆಯಲ್ಲೂ ಪೋಷಕರು ಮಕ್ಕಳ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದಷ್ಟು ಅದು ಯಾವಾಗ್ಲೂ ಅವ್ರಿಗೂ ಒಂದು ಜ್ಞಾಪನೂ ಇರುತ್ತೆ. ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಜಸ್ಟ್ ಬಂದ್ ಕ್ಲಾಸ್ ಅಲ್ಲಿ ಕಲ್ತ್ಬಿಟ್ಟು ಹೋದ್ರೆ ಸಾಕಾಗಲ್ಲ. ಜಸ್ಟ್ 1 hour ತಗೊಂತೀನಿ ಅಷ್ಟೇ. ಪಾಪ ಅವರು ಪೇರೆಂಟ್ಸ್ ಜೊತೆಗಿರ್ತಾರೆ. ಪೋಷಕರ ಒಂದು ಪಾತ್ರ ವೆರಿ ಇಂಪಾರ್ಟೆಂಟ್. ನಾಟ್ ಓನ್ಲಿ ದೇ ಕಮ್ ಅಂಡ್ ಲರ್ನ್ ಫ್ರಮ್ ದ ಕ್ಲಾಸ್, ಬಟ್ ಆಲ್ಸೋ ಪೇರೆಂಟ್ಸ್ ಆಲ್ಸೋ they have to interact with the child. ಅವಾಗ ಹಾಗೆ ಕನ್ನಡದಲ್ಲಿ ಮಾತಾಡ್ತಾನೆ ಇದ್ರೆ ಅವ್ರಿಗೆ ಆಡು ಭಾಷೆ ಗ್ರ್ಯಾಂಡ್ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕು. ಅದು ಇಂಪಾರ್ಟೆಂಟ್. ಅದು ಬೇಗ ಬಂದ್ಬಿಡುತ್ತೆ ಅಲ್ವಾ ಮಕ್ಳಿಗೆ. ಅವ್ರ ಹತ್ರ ಮಾತಾಡ್ರೆ ಸ್ವಲ್ಪ ಟಚ್ ಅಲ್ಲಿ ಇರುತ್ತೆ. ಲ್ಯಾಂಗ್ವೇಜ್ ಅಂದ್ರೆ ಏನು, ಹಿಸ್ಟ್ರಿ ಅಂದ್ರೆ ಏನು, ಲಿಟ್ರೇಚರ್ ಅಂದ್ರೆ ಏನು, ಸ್ವಲ್ಪ ಎಲ್ಲ ಗೊತ್ತಿರುತ್ತೆ. ಪೇರೆಂಟ್ಸ್ ಹತ್ರ, ಗ್ರ್ಯಾಂಡ್ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕು. ಹೌದು ಹೌದು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಾಗೆ ನೀವು ವಿಜಯಲಕ್ಷ್ಮಿ ಅವರೇ, ನೀವು ವಾಲಂಟಿಯರ್ ವರ್ಕಲ್ಲೂ ಕಮ್ಯುನಿಟಿ ವರ್ಕಲ್ಲೂ ನಿಮಗೆ ತುಂಬಾ ಆಸಕ್ತಿ. ನೀವು ಆಸ್ಟ್ರೇಲಿಯಾದಲ್ಲೂ ಕೂಡ ಈ ಒಂದು ಪವರ್ BI ತರಬೇತಿ ಕಾರ್ಯಕ್ರಮಕ್ಕೆ 250ಕ್ಕೂ ಹೆಚ್ಚು ಸಂದರ್ಶನ ನೀವು ಮಾಡಿರೋ ಒಂದು ಸಾಧನೆ ಕೂಡ ಇದೆ. ಸೊ ನಿಮ್ಮ ಸೇವೆಯನ್ನೆಲ್ಲ ಗುರುತಿಸಿ ಜ್ಯುಯಲ್ ಅವಾರ್ಡ್ ಹಾಗೂ ಬೆಸ್ಟ್ ವಾಲಂಟಿಯರ್ ಅಪ್ರಿಷಿಯೇಷನ್ ಅವಾರ್ಡ್ ಕೂಡ ಬರೆದಿದೆ. ಸೊ
ಬಂದಿದೆ. ಸೊ ಕಂಗ್ರ್ಯಾಚುಲೇಷನ್ಸ್. ಇದ್ರ ಬಗ್ಗೆನೂ ಹೇಳಿ. ಅದೇ ನಾನು ಸಿಡ್ನಿಗೆ 2022 ನವಂಬರಲ್ಲಿ ಮೂವ್ ಆದೆ. ಸೊ ಸ್ಟಾರ್ಟಿಂಗ್ ಬಂದ ತಕ್ಷಣ ಏನೂ ಗೊತ್ತಿಲ್ಲ, ಏನು ಜಾಬ್ ಅಪ್ಲೈ ಮಾಡಬೇಕು, ಎಲ್ಲಿ ಸಿಗುತ್ತೆ. ಹೌದು, ನಿಮ್ಮ ಒಂದು HR ಅಲ್ಲೇ ಟ್ರೈ ಮಾಡೋಣ ಅಂತಾನೆ ಸೊ ಸೀಕಲ್ಲಿ ಅಪ್ಲೈ ಮಾಡಿದೆ. ಸೊ ಟ್ಯೂಷನ್ಸು ಇತ್ತು ಸೈಡ್ ಬೈ ಸೈಡ್, ಒಂದು ಸ್ಟಾರ್ಟ್ ಮಾಡೋಣ ಅನ್ಕೊಂತಿದ್ದೆ. ಬಟ್ ಅದೇ ಮ್ಯಾಥ್ಸ್ ಎಲ್ಲ ಸ್ವಲ್ಪ ಇಲ್ಲಿ ನ್ಯಾಪ್ಲಾನು ಸೆಲೆಕ್ಟಿವ್ ಅಂತ ಎಲ್ಲ ಹೋಗ್ತಾ ಇದ್ರಲ್ವಾ, ಸೊ ಹೋಮ್ ಟ್ಯೂಷನ್ಸ್ ಬರ್ತಾರೋ ಇಲ್ವೋ ಅಂತ ಗೊತ್ತಿರಲಿಲ್ಲ ನನಗೆ. ಆಮೇಲೆ ಕನ್ನಡದೆಲ್ಲ ನನಗಿನ್ನ ಅವಾಗ ಗೊತ್ತಿರಲಿಲ್ಲ. ಅದು ಮಹಾಲಕ್ಷ್ಮಿ ಅವರು ನನಗೆ ಹೇಳಿದ್ರು ಕನ್ನಡ ಕೋಚಿಂಗ್ ಮಾಡಿ ಅಂತ. ಸೊ ಸ್ಟಾರ್ಟಿಂಗ್ ಟ್ಯೂಷನ್ಸ್ ಏನು ಅಷ್ಟು ಫೋಕಸ್ ಮಾಡಿರಲಿಲ್ಲ, HR ಕೆರಿಯರೇ ಹೋಗೋಣ ಅಂತ ಸೊ ಸೀಕಲ್ಲಿ ಅಪ್ಲೈ ಮಾಡಿದೆ. ವಾಲಂಟಿಯರಿಂಗ್ ರೋಲ್, ಅದೇ ಇಲ್ಲೆಲ್ಲ ವಾಲಂಟಿಯರಿಂಗ್ ವೆರಿ ಇಂಪಾರ್ಟೆಂಟ್ ಅಲ್ವಾ, ಸ್ವಲ್ಪ ಲೋಕಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ಎಲ್ಲ ಹೇಳ್ತಾ ಇದ್ರು. ಸೊ HR ರೋಲ್ ಬಂತು, ಈ ಬಸವ ಸಮಿತಿ ಇಂಟರ್ನ್ಯಾಷನಲ್ ಚಾರಿಟಿ ಅಂತ ಬಂತು. ಸೊ ಇಂಟರ್ನ್ಯಾಷನಲ್ ಚಾರಿಟಿ ಅದು ಇಟ್ಸ್ ಎ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಸೊ HR ಕೋಆರ್ಡಿನೇಟರ್ ರೋಲು ಅಲ್ಲಿ ಸೀಕ್ ವಾಲಂಟ್ರಲ್ಲಿ ಅಪ್ಲೈ ಮಾಡಿದೆ, ಸೆಲೆಕ್ಟ್ ಆದೆ. ಓಕೆ, ನಾನು HR ಅಲ್ಲೇ ಕಂಟಿನ್ಯೂ ಮಾಡೋಣ ಅಂತ ಅಲ್ಲಿಂದ ನನ್ನ HR ಜರ್ನಿ ಸ್ಟಾರ್ಟ್ ಆಯ್ತು. ಒಂದು HR ಅಲ್ಲಿ ಕೆಲಸ ಮಾಡೋದಕ್ಕೆ ಅಲ್ಲಿ ಅವಕಾಶ ಎಕ್ಸ್ಪೋಜರ್ ಸಿಕ್ತು. ನೀವು ಅಲ್ಲಿ ಪವರ್ BI ಟ್ರೈನಿಂಗ್ ಅಂತ, ಅದು ಲರ್ನ್ ಟು ಗ್ರೋ ಪ್ರೋಗ್ರಾಮ್ ಅಂತ ಇಲ್ಲಿ ನಮ್ಮ ಚಾರಿಟಿ ಮಾಡ್ತೀವಿ ನಾವು. ಅದು ಆಕ್ಚುಲಿ ಇದು ಥರ್ಸ್ಡೇ 8:30 PM ಇಂದ 9:30 ತನಕ ನಡೆಯುತ್ತೆ ಪ್ರೋಗ್ರಾಮ್. ಅದು ಎವ್ರಿ ವೀಕ್ ಇರುತ್ತೆ. ಸೊ ಈಗ ಆಲ್ರೆಡಿ ನಾವು 8 ಬ್ಯಾಚಸ್ ಕಂಪ್ಲೀಟ್ ಮಾಡಿದೀವಿ ಆನ್ಲೈನ್ ಟ್ರೈನಿಂಗ್, ಪವರ್ BI ಟ್ರೈನಿಂಗ್ ಅಲ್ಲಿ. ಸೊ ಇವಾಗ ನಡೀತಾ ಇದೆ, 8 ಬ್ಯಾಚ್ ನಡೀತಾ ಇದೆ. ಸೊ ಅದರಲ್ಲಿ ನಾನು ಫಸ್ಟ್ 3 ಬ್ಯಾಚಸ್ ಹ್ಯಾಂಡಲ್ ಮಾಡಿದ್ದೀನಿ. ಐ ವಾಸ್ HR ಕೋಆರ್ಡಿನೇಟರ್ 2024-25 ಅಲ್ಲಿ ವರ್ಕ್ ಮಾಡಿದ್ದೀನಿ. ಜುಲೈ 24 ಅಲ್ಲಿ ಜಾಯ್ನ್ ಆಗಿದ್ದು ಬಸವ ಸಮಿತಿಯಲ್ಲಿ. ಸೊ ಅಲ್ಲಿ ನಾನು ಫುಲ್ ಟೈಮ್ ಆಗಿ ವರ್ಕ್ ಮಾಡ್ತಾ ಇದ್ದೆ, ಯಾಕಂದ್ರೆ ನನಗಿನ್ನ ಅವಾಗ ಕೆಲಸ ಇರಲಿಲ್ಲ. ಮತ್ತೆ ಅದನ್ನೇ HR ಕೆರಿಯರ್ ವಾಲಂಟಿಯರ್ ಆಗಿ ಮಾಡೋದ್ರಿಂದ ನಿಮ್ಮ ಒಂದು ಫೀಲ್ಡ್ ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಲೋಕಲ್ ಎಕ್ಸ್ಪೀರಿಯನ್ಸ್ ವೆರಿ ಇಂಪಾರ್ಟೆಂಟ್. ಕೌಂಟ್ ಆಗಲ್ಲ ಅಂತ ಹೇಳಿದ್ರು. ಇವನ್ ದೋ ಐ ವಾಸ್ ಹ್ಯಾವಿಂಗ್ 12 to 14 years in India. ಇಲ್ಲಿ ಡಿಫರೆಂಟ್ ಅಲ್ವಾ, ಕಲ್ಚರ್ ಡಿಫರೆಂಟ್, ಎನ್ವೈರನ್ಮೆಂಟ್ ಡಿಫರೆಂಟ್. ಸೊ ಯು ಹ್ಯಾವ್ ಟು ಲರ್ನ್. ಸೊ ಇಫ್ ಯು ಲೈಕ್ ನಾನು ಬಂದಾಗ ನನ್ಗೂನೇ ಏನ್ ಸಿಕ್ಲಿಲ್ಲ, ನಾನು ವಾಲಂಟಿಯರ್ ಆಗಿ ಮಾಡಿ ವಾಲಂಟಿಯರ್ ಎಕ್ಸ್ಪೀರಿಯನ್ಸ್ ತಗೊಂಡು ದಟ್ಸ್ ಹೌ ಐ ಗೆಟ್ ಇನ್ ಟು ದ ಫೀಲ್ಡ್ ಆಕ್ಚುಲಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಎ ವಾಲಂಟಿಯರ್. ಏನೋ ಒಂದು ಮಾಡೋದ್ರಿಂದ ನಿಮ್ಗೆ ಇಲ್ಲಿ ಒಂದು ಹೇಗೆ ನಡೆಯುತ್ತೆ, ಇಲ್ಲಿ ಒಂದು ಅಡ್ಮಿನಿಸ್ಟ್ರೇಷನ್ ಇಲ್ಲೆಲ್ಲ ಹೇಗಿರುತ್ತೆ, ಸೊ ಅವ್ರಿಗೊಂದು ಈಸಿ ಆಗುತ್ತೆ ನಿಮ್ನ ಕೆಲಸಕ್ಕೆ ತಗೊಂಡಾಗ. ಹೌದು, ಆಸ್ಟ್ರೇಲಿಯನ್ ವರ್ಕ್ ಕಲ್ಚರ್ ಹೇಗಿರುತ್ತೆ ಎಲ್ಲ ಗೊತ್ತಾಗುತ್ತೆ. ಹೌದು, ವೆರಿ ಡಿಫ್ರೆಂಟ್. ಇವನ್ ನೀವು ಬೇರೆ ಬೇರೆ ನೀವು ಸೆಕ್ಟರ್ಗೆ ಹೋದ್ರೆ ಎಲ್ಲ ಕಡೆನೂ ಒಂದೊಂದ್ ತರ ಇರುತ್ತೆ ಕಲ್ಚರ್. ಸೊ ಯು ನೀಡ್ ಟು ಅಡಾಪ್ಟ್ ಟು ದಟ್ ಕಲ್ಚರ್. ಹೌದು, ಪ್ಲಸ್ ನಿಮ್ಗೆ ಲೋಕಲ್ ರೆಫರೆನ್ಸ್ ಸಿಕ್ಕಿದ್ರೆ ಅದನ್ನ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ವೆನ್ ಯು ಗೆಟ್ ಎ ಗುಡ್ ರೆಫರೆನ್ಸ್ along with the experience, it's really benefits. ಹೌದು. ಸೊ ಅದಕ್ಕೆ ನಾನು ಅಲ್ಲಿ ಜಾಯ್ನ್ ಆದೆ. ಸೊ ಲರ್ನ್ ಟು ಗ್ರೋ ಪ್ರೋಗ್ರಾಮ್ ಅದೊಂಥರ ತುಂಬಾ ನನಗೆ ಹೆಲ್ಪ್ ಆಯ್ತು ಆಕ್ಚುಲಿ. ನಾನು ಸ್ಟಾರ್ಟಿಂಗ್ ಏನು ಮಾತಾಡೋಕ್ಕೂ ಬರ್ತಿರಲಿಲ್ಲ. ಇಂಡಿಯಾದಲ್ಲಿ ನಮ್ಗೇನು ಅಷ್ಟು ಎಕ್ಸ್ಪೋಜರ್ ಇರಲಿಲ್ಲ ಅಲ್ಲ, ಈವೆಂಟ್ ಮಾಡೋದು ಎಲ್ಲ. ಸೊ ಇಲ್ಲಿ ಬಸವ ಸಮಿತಿಗೆ ಸೇರ್ಕೊಂಡ್ಮೇಲೆ ನಾನೇ ಈವೆಂಟ್ ಎಲ್ಲ ಆರ್ಗನೈಸ್ ಮಾಡೋದು. ಸೊ ಸ್ವಲ್ಪ ನಿಮ್ಗೆ ಇಲ್ಲಿಯ ಒಂದು ಎಲ್ಲ ಹೇಗ್ ನಡೆಯುತ್ತೆ. ಹೌದು, ಮತ್ತೆ ಆಂಕರಿಂಗ್ ಎಲ್ಲ ಮಾಡಿದ್ದೀನಿ ಬಸವ ಸಮಿತಿಯಲ್ಲಿ. ಆಮೇಲೆ ಲಾಸ್ಟ್ ಈವೆಂಟ್ ಬಸವ ಜಯಂತಿ ಆಯ್ತಲ್ಲ, ಅವಾಗ ನಾನು ಈವೆಂಟ್ ಮ್ಯಾನೇಜರ್ ಆಗಿ ಮಾಡಿದ್ದೀನಿ. ಸೊ ಯು ಗಾಟ್ ಸಮ್ ಗುಡ್ ಲೋಕಲ್ ಎಕ್ಸ್ಪೀರಿಯನ್ಸ್. 25 ಸ್ಪಾನ್ಸರ್ಸ್ ಆರ್ಗನೈಸ್ ಮಾಡಿದೆ ಅದಕ್ಕೆಲ್ಲ. ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್. ವಂಡರ್ಫುಲ್. ಪವರ್ BI ಟ್ರೈನಿಂಗ್ ಅದೇ 8 ಬ್ಯಾಚಸ್ ಫಿನಿಶ್ ಆಯ್ತು. ಸೊ 3 ಬ್ಯಾಚಸ್ ನಾನೇ ಹ್ಯಾಂಡಲ್ ಮಾಡಿದೆ. ಸೊ ಅದರಲ್ಲಿ ಅರೌಂಡ್ 250 ಲರ್ನರ್ಸ್ ಎಲ್ಲ ಜಾಯ್ನ್ ಆದ್ರು. ಸೊ ಹಾಗಾಗಿ ನಂಗೆ ಅಪ್ರಿಶಿಯೇಷನ್ ಅಂತ ಪರ್ತ್ ಕನ್ವೆನ್ಷನ್ ಈವೆಂಟ್ ಅಲ್ಲಿ ಜ್ಯುವೆಲ್ ಅವಾರ್ಡ್ ಬಂತು. ಪ್ರೌಡ್ ಮೂಮೆಂಟ್ ಆಕ್ಚುಲಿ. ಹೌದು, ವಂಡರ್ಫುಲ್. ನೀವು ಬಂದು ಒಂದು ಶಾರ್ಟ್ ಟೈಮ್ ಅಲ್ಲಿ ಯು ಹ್ಯಾವ್ ಅಚೀವ್ಡ್ ಇನ್ ಯೋರ್ ಫೀಲ್ಡ್ ಆಸ್ ವೆಲ್, ಅಂಡ್ ಆಲ್ಸೋ ಡೂಯಿಂಗ್ ಸಮ್ ಕಮ್ಯುನಿಟಿ ವಾಲಂಟಿಯರ್. ಹೌದು, ಪರ್ತ್ ಕನ್ವೆನ್ಷನ್ ಪರ್ತಿಗೆ ಹೋಗಿ ಅವಾರ್ಡ್ ತಗೊಂಡಿರೋದು. ಹೌದು, ಇಲ್ಲಿಂದ ನೀವು ಸಿಡ್ನಿಯಿಂದ ಹೋಗಿದ್ದೀರಲ್ಲ. ಹೌದು, ಮತ್ತೆ $500 ಕ್ಯಾಶ್ ಪ್ರೈಸ್ ಸಿಕ್ತು ನನಗೆ. ನಾನೇ ಫಸ್ಟ್ ಆಕ್ಚುಲಿ ಜ್ಯುವೆಲ್ ಅವಾರ್ಡ್ ವಿನ್ನರ್ ಅಲ್ಲಿ ಯಾರಿಗೂ ಕ್ಯಾಶ್ ಪ್ರೈಸ್ ಕೊಟ್ಟಿರಲಿಲ್ಲ. ಓಕೆ, ಫಸ್ಟ್ ಟೈಮ್ ನನಗೆ ಫಸ್ಟ್ ಸಿಕ್ಕಿರೋದು. ಸೊ ವಂಡರ್ಫುಲ್. ಆಕ್ಚುಲಿ ನಮ್ಮ ಸಂದರ್ಶನ ವಿಜಯಲಕ್ಷ್ಮಿ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಅವ್ರಿಗೆ ಇನ್ನೊಂದು ಹಾಡು ಎಲ್ಲೆಲ್ಲಿ ನೋಡಲಿ, ಅವ್ರಿಗೆ ತುಂಬಾ ರಾಜ್ಕುಮಾರ್ ಫ್ಯಾನ್ ಅನ್ಸುತ್ತೆ. ನಮ್ಮ ತಾಯಿಯವರು, ಅವ್ರಿಗೆ ರಾಜ್ಕುಮಾರ್ ಸಾಂಗ್ಸ್ ಅಂದ್ರೆ ತುಂಬಾ ಇಷ್ಟ. ಪಾಪ ರಾಜ್ಕುಮಾರ್ ಅಂದ್ರೆ ಪಂಚಪ್ರಾಣ. ತಾಯಿಗೋಸ್ಕರ ಈ ಒಂದು. ಹೌದು, ಅವ್ರು ಇದ್ದಿದ್ರೆ ತುಂಬಾ ಖುಷಿ ಪಡ್ತಾ ಇದ್ರು. ಓಕೆ, ಸೊ ಬಟ್ ವಿ ಕ್ಯಾನ್ ಡೆಡಿಕೇಟ್. ಪ್ಲೀಸ್ ಡೆಡಿಕೇಟ್ ದಟ್ ಸಾಂಗ್ ಟು ಹರ್. ಶೋರ್. ಸೊ ನಮ್ಮ ಸಂದರ್ಶನ ವಿಜಯಲಕ್ಷ್ಮಿ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಈಗ ಒಂದು ಕ್ವಿಕ್ ಫೈರ್ ರೌಂಡ್. ಆಕ್ಚುಲಿ ವಿಜಯಲಕ್ಷ್ಮಿ ಅವ್ರ ಜೊತೆ ಎಲ್ಲ ಒಂದು ಸೀರಿಯಸ್ ಟಾಕ್ ಆಯ್ತು. ಅವ್ರ ಎಜುಕೇಶನ್ ಬಗ್ಗೆ, ಅವರ ಬ್ಯಾಕ್ ಗ್ರೌಂಡ್ ಬಗ್ಗೆ ಎಲ್ಲ, ಅವ್ರು ಮಾಡ್ತಾರೆ ಒಂದು ಕನ್ನಡ ಕ್ಲಾಸಸ್ ಬಗ್ಗೆ, ವಾಲಂಟಿಯರ್ ಬಗ್ಗೆ ಎಲ್ಲ ಬಹಳಷ್ಟು ಇನ್ಫಾರ್ಮೇಶನ್ ಕೊಟ್ಟರು. ಈಗ ಒಂದು ಫನ್ ರೌಂಡ್ ವಿಜಯಲಕ್ಷ್ಮಿ ಅವ್ರ ಜೊತೆ. ಸೊ ನಿಮಗೆ ಕನ್ನಡನ ಇಂಗ್ಲಿಷ್ ಮನಸ್ಸಿಗೆ ಹತ್ತಿರವಾದ ಭಾಷೆ? ಕನ್ನಡ ಆಬ್ವಿಯಸ್ಲಿ. ಸೊ ಬೆಂಗಳೂರು ಅಥವಾ ಸಿಡ್ನಿನ? ಸೊ ನಿಮಗೆ ಒಂದು ನೆನಪು ಅಥವಾ ತಕ್ಷಣ ಖುಷಿ ಕೊಡುವ ಒಂದು ವಿಷಯ ಯಾವುದು?
ಸಿಡ್ನಿ ಇವಾಗ Okay, ಆಕ್ಚುಲಿ ಅಲ್ಲಿಕ್ಕಿಂತ ಎಕ್ಸ್ಪೋಜರ್ ನಮಗೆ ಇಲ್ಲಿ ತುಂಬಾ ಸಿಗ್ತಾ ಇದೆ. Okay. ಇವೆಂಟ್ಸ್ ಅಲ್ಲಿ ಆಯ್ತು, ಅಲ್ಲೇ ಆಂಕರಿಂಗ್ ಮಾಡಿದೆ, ಇವೆಂಟ್ ಕೋಆರ್ಡಿನೇಟರ್ ಮಾಡಿದೆ, ಇವೆಂಟ್ ಮ್ಯಾನೇಜರ್ ಆಗಿ ಮಾಡಿದೆ. Okay. ಅದೇ ನಮ್ಮ ಇಂಡಿಯಾ ಫ್ರೆಂಡ್ಸ್ ಎಲ್ಲ ನೋಡ್ತಾ ಇರ್ತಾರೆ ನನ್ನ ಸ್ಟೇಟಸ್ ಎಲ್ಲ ನೋಡ್ಬಿಟ್ಟು ಅಲ್ಲೇನು ಮಾಡ್ತಿರ್ಲಿಲ್ಲ, ಇಲ್ಲಿ ನೋಡಿ ಎಷ್ಟು ಇಂಪ್ರೂವ್ ಆಗ್ಬಿಟ್ಟಿದೆ ಅಂತ. ಓಕೆ, ಸೊ ಅದು ನಿಮ್ಗೆ ಒಂದು ಖುಷಿ ಕೊಡುತ್ತೆ. ಸಿಗುತ್ತೆ. ಹೌದು, ನಿಮ್ಗೊಂದು ಸಿಡ್ನಿ ಅಂದ ತಕ್ಷಣ ನಿಮ್ಗೆ ಅದು ಒಂದು ತುಂಬಾ ಖುಷಿ ಆಗುತ್ತೆ. ವಾಲಂಟಿಯರಿಂಗ್ ಎಕ್ಸ್ಪೀರಿಯನ್ಸ್, ಈ ಕನ್ನಡ ಕ್ಲಾಸಸ್ ತುಂಬಾ ಖುಷಿ ಒಂಥರ ಆಗುತ್ತೆ. ಒಂದು ಬ್ರಾಡ್ ಎಕ್ಸ್ಪೀರಿಯನ್ಸ್ ಸಿಕ್ತು, ಜನಗಳು ನಿಮ್ನ ಒಂದು ನೋಟಿಸ್, ಪಬ್ಲಿಕ್ ಅಪಿಯರೆನ್ಸ್ ಸಿಗ್ತಾ ಇದೆ ನೋಡಿ. ಇವಾಗ ಇಲ್ಲಿ ನಿಮಗೆ ಬಂದಿದ್ದೀನಲ್ಲ, ಇಲ್ಲಿ ಅಪ್ಪು ರೇಡಿಯೋ ಪ್ರೋಗ್ರಾಮಿಗೆ ಬಂದಿದ್ದೀನಿ. ಹಾಗೆ ನಿಮ್ಗೆ ಒಂದು ಕನ್ನಡದ ಒಂದು ಇಷ್ಟವಾದ ಸಿನಿಮಾ, ಹಾಡು ಮತ್ತೆ ನಟರು? ನಟ ಅಂತೂ ಪುನೀತ್ ರಾಜ್ಕುಮಾರ್, ಡೌಟೇ ಇಲ್ಲ. ವಂಡರ್ಫುಲ್. ಅದು ಬೆಸ್ಟ್ ಫಿಲಮ್ ಅಂದ್ರೆ ಮಿಲನ ಮತ್ತೆ ಮುಂಗಾರು ಮಳೆ. ಗಣೇಶ್ ಕೂಡ ನನ್ಗೆ ಇಷ್ಟನೇ. ಓಕೆ ಓಕೆ, ಸೊ ಹಾಗೆ ಮುಂಗಾರು ಮಳೆ ಹಾಡು? ಮುಂಗಾರು ಮಳೆ ಇದೆ, ಕುಣಿದು ಕುಣಿದು ಬಾರೇನೆ, ಅದು ಪ್ಲೇ ಮಾಡ್ಬಿಡಿ. ಓಕೆ, ಹಾಗೆ ನಿಮ್ಮನ್ನ ನೀವು 3 ಪದಗಳಲ್ಲಿ ವಿವರಿಸಬೇಕಾದ್ರೆ, ಸೊ ಹೌ ಡು ಯು ಡಿಸ್ಕ್ರೈಬ್ ಯುವರ್ ಸೆಲ್ಫ್ ಇನ್ 3 words? ನಾನು ಅಂದ್ರೆ ಸೌಮ್ಯ ಸ್ವಭಾವದವಳು, ಜಾಸ್ತಿ ಮಾತಾಡಲ್ಲ. ಟೀಚರ್ ಮಾತಾಡಲ್ಲ ಅಂತ ಇದ್ದಾರೆ, ನಂಬೋದಾ? ಮಕ್ಕಳಿಗೆ ಹೆಂಗ್ ಪಾಠ ಹೇಳ್ಕೊಡ್ತಾರೆ? ನಾನಾಯ್ತು ನನ್ನ ಅಷ್ಟಕ್ಕಾಯ್ತು ಇರ್ತೀನಿ, ಜಾಸ್ತಿ ಏನು ಇದು ಮಾಡಕ್ ಹೋಗೋದಿಲ್ಲ ಅಷ್ಟೇ. ಸೊ 2 ಹೇಳಿದ್ದು ನೀವು, ಇನ್ನೊಂದು? ಇನ್ನೊಂದಂದ್ರೆ ನನಗೆ ಇನ್ನೇನು ಇದು ಇನ್ನೊಂದು ವರ್ಡ್, ಜಾಸ್ತಿ ಮಾತಾಡೋದಿಲ್ಲ. ಸೊ ಅದಕ್ಕೆ ನಿಲ್ಲಿಸ್ಬಿಟ್ರು, ಇನ್ನೂ ಒಂದು ವರ್ಡ್ ಇಲ್ಲ, ಇನ್ನು ಮಾತಾಡಲ್ಲ. ನಿಮ್ ಕನ್ನಡ ಅಂದ್ರೆ ತುಂಬಾ ಕನ್ನಡ ಇಷ್ಟ ಆಗುತ್ತೆ. ಟ್ಯೂಷನ್ಸ್ ಮಾಡೋದೆಲ್ಲ ಇಷ್ಟ. ಓಕೆ, ಫುಲ್. ಸೊ ಬೆಂಗಳೂರು ಅಂದ್ರೆ ನಿಮ್ಗೆ ಏನು ಜ್ಞಾಪಕ ಬರುತ್ತೆ? ಬೆಂಗಳೂರಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ನೆನಪು ಬರುತ್ತೆ. ಅಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದು, ತುಂಬಾ ಎಲ್ಲ ಕಡೆ ಹೋಗಿದ್ದು, ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದೆಲ್ಲ ತುಂಬಾ ನೆನಪಾಗುತ್ತೆ. ಓಕೆ, ಸೊ ಬೆಂಗಳೂರು ಸಿಟಿನಲ್ಲಿ ಬೆಂಗಳೂರು ಅಂದ್ರೆ ನಿಮ್ಗೆ ಅದು ಜ್ಞಾಪಕ ಬರುತ್ತೆ. ಆಕ್ಚುಲಿ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್. ಸೊ ಕನ್ನಡ ಕಲಿಯಲು ಬಯಸೋರಿಗೆ ಒಂದೇ ಒಂದು ಸಲಹೆ ಏನ್ ಕೊಡ್ತೀರಾ? ಕನ್ನಡ ಕಲಿಯೋರು ಅಂದ್ರೆ ಕನ್ನಡ ಬಂದು ಭಾಷೆ ಅಂತ ಅಷ್ಟೇ ನೋಡ್ಬೇಡ್ದು, ಇದೊಂದು ಸಂಸ್ಕೃತಿ. ಕನ್ನಡ ಬೆಳೆಸಿದ್ರೆ ನಮ್ಮ ಸಂಸ್ಕೃತಿ ಬೆಳೆದಂಗೆ ಆಗುತ್ತೆ. ಸೊ ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡ ಬಳಸಿ, ಮತ್ತು ಇದೊಂದು ನಮ್ಮದು ಹೆಮ್ಮೆ, ಇದು ಗೌರವ, ಮತ್ತು ಇದು ನಮ್ಮದು ಕಲೆ, ಮತ್ತು ಇದನ್ನು ನಾವು ಗೌರವನ ಕಾಪಾಡ್ಕೋಬೇಕು ಅಂತ ಹೇಳ್ತೀನಿ. ವಂಡರ್ಫುಲ್ ಆ್ಯಕ್ಚುಲಿ. ಸೊ ವಿಜಯಲಕ್ಷ್ಮಿ ಅವರೇ, ನೀವು ನಮ್ಮ ಪ್ರೋಗ್ರಾಮ್ಗೆ ಬಂದು ಬಹಳಷ್ಟು ವಿಷಯಗಳನ್ನ ನೀವು ಶೇರ್ ಮಾಡಿದ್ದೀರಾ. ಈಗ ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ಬಗ್ಗೆನೂ ಹೇಳಿದ್ರಿ. ಸೊ ನೀವು ಹೇಳ್ತಾರೆ ನಿಮ್ಮ ತಂದೆಯ ಬಗ್ಗೆನೂ ಮಾತಾಡಬೇಕು ಅಂತ ಹೇಳಿದ್ರಿ. ಈಗ ಒಂದು ಅವಕಾಶ ಇದೆ, ಮಾತಾಡಿ ನಿಮ್ಮ ತಂದೆ. ನಮ್ಮ ತಂದೆಯವರು ಬಾಳಪ್ಪ ಹೊಳಪ್ಪ ಗೋಳ್ ಅಂತ, ಅವರು ಚಿಕ್ಕಮಂಗ್ಳೂರಲ್ಲೇ ಇರ್ತಾರೆ. ಸೊ ರಿಟೈರ್ಡ್ ಸೂಪರ್ವೈಸರ್, ಅವರು ರಿಟೈರ್ಡ್ ಮ್ಯಾನೇಜರ್, BSNL ವರ್ಕ್ ಮಾಡ್ತಾ ಇದ್ರು. ಮತ್ತು ನಮ್ಮ ತಾಯಿಯವರು ಸಾವಿತ್ರಿ ಹೊಳಪ್ಪ ಗೋಳ್ ಅಂತ, ಪಾಪ ಇವಾಗ ಇಲ್ಲ, ಅವರು ಕಳ್ಕೊಂಡ್ಬಿಟ್ವಿ. ಅದೇ ಇದ್ದಿದ್ರೆ ಬಹಳ ಖುಷಿ ಪಡ್ತಾ ಇದ್ರು ಪಾಪ. ಟ್ಯೂಷನ್ಸ್ ಮಾಡಿದಾಗಲೇ ಪಾಪ ತುಂಬಾ ಖುಷಿ ಪಟ್ಟಿದ್ರು, ಕನ್ನಡ ಮಾಡಿದ್ಯಾ, ಹೌದು ಚೆನ್ನಾಗಿ ಮಾಡ್ತಾ ಇದೆಯಾ ಅಂತ. ಪಾಪ ಅದೇ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಬಂದ್ಬಿಟ್ಟು ಮಾಡ್ತಾ ಇದೆಯಾ ಅಂದ್ರೆ ತುಂಬಾ ಖುಷಿ ಪಡ್ತಾ ಇದ್ರು ಪಾಪ. ಹೆತ್ತವ್ರಿಗೆ ಬಹಳ ಖುಷಿ ಆಗುತ್ತಲ್ವಾ? ಹೌದು, ಫಾರಿನ್ ಕಂಟ್ರಿಯಲ್ಲೂ ಬಂದು ಲ್ಯಾಂಗ್ವೇಜ್ ಎಲ್ಲ ಹಿಂಗ್ ಮಾಡ್ತಿದ್ಯಾ ಅಂದ್ರೆ ಪಾಪ ತುಂಬಾ ಖುಷಿ ಪಡ್ತಾ ಇದ್ರು. ಮಿಸ್ ಮಾಡ್ಕೊಂಡ್ಬಿಟ್ವಿ ನಾವು ಇವಾಗ. ಮತ್ತೆ ನಂಗೆ ಅಣ್ಣ ಒಬ್ಬರಿದ್ದಾರೆ, ಸೊ ಕೃಷ್ಣಮೂರ್ತಿ ಅಂತ, ಅವರು ನ್ಯೂರೋ ಸರ್ಜನ್, MVJ ಮೆಡಿಕಲ್ ಹಾಸ್ಪಿಟಲ್ ಅಲ್ಲಿ. ಆಮೇಲೆ ಅತ್ತಿಗೆ ಪದ್ಮಾವತಿ ಅಂತ, ಸೊ ಅವರು ಗೈನಕಾಲಜಿಸ್ಟ್, MVJ ಮೆಡಿಕಲ್ ಕಾಲೇಜ್ ಅಲ್ಲಿ ಡಾಕ್ಟರ್ಸ್. ಅವರು ಆಕ್ಚುಲಿ ನನ್ಗೂ ಮೆಡಿಕಲ್ ಇಷ್ಟ ಆಯ್ತು, ಸ್ವಲ್ಪ ರ್ಯಾಂಕಿಂಗ್ ಅಲ್ಲಿ ಮಿಸ್ ಆಗ್ಬಿಡ್ತು, HR ಆಗ್ಬಿಟ್ಟೆ, ಇಂಜಿನಿಯರಿಂಗ್ ಹೋಗ್ಬಿಟ್ಟೆ. ಅವಾಗಂದ್ರೆ ಬೇರೆ ಆಪ್ಷನ್ ಇರಲಿಲ್ವಲ್ಲ. ಇಂಜಿನಿಯರ್ ಅಥವಾ ಡಾಕ್ಟರ್, ಇಂಡಿಯಾದಲ್ಲಿ ಏನಪ್ಪ ಆಗ್ತೀಯ ಅಂದ್ರೆ ಇಂಜಿನಿಯರ್ ಅನ್ಬೇಕಿತ್ತು, ಡಾಕ್ಟರ್. ಅದೇ ಗೊತ್ತಿಲ್ಲ ನಮಗೂ ಅಷ್ಟು ಆಪ್ಷನ್, ಇಂಜಿನಿಯರಿಂಗ್ ಇಲ್ಲ ಡಾಕ್ಟರ್ ಅಷ್ಟೇ. ಸ್ವಲ್ಪ ಮಿಸ್ ಆಯ್ತಿಲ್ಲ, ನಾನು ಡಾಕ್ಟರ್ ಆಗ್ಬಿಡ್ತಿದ್ದೆ. ಸೊ ಇದಿಷ್ಟು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್. ಮತ್ತೆ ನಮ್ಮ ಹಸ್ಬೆಂಡ್ ರಘುಕುಮಾರ್ ಅಂತ, ಅವರು ಬಳ್ಳಾರಿಯವರು. ನನ್ನ ಮಗ ರಿಷಿ ಕುಮಾರ್, ನೋಡಿದ್ರಲ್ವಾ, 1 year 8 ಓದ್ಕೊಂತಾರೆ. ಮತ್ತೆ ನಮ್ಮ ರಿಲೇಷನ್ಸ್ ಎಲ್ಲ ಅಲ್ಲಿ ನಾರ್ತ್ ಕರ್ನಾಟಕದಲ್ಲೇ ಇರ್ತಾರೆ, ಹುಬ್ಳಿಯಲ್ಲಿ ಇರ್ತಾರೆ. ಮತ್ತೆ ಲೋಕಾಪುರ ಅಂತ, ಅದೇ ಬಾಗಲಕೋಟೆ ಜಿಲ್ಲೆ, ಸೊ ಅಲ್ಲೇ ಎಲ್ಲರೂ ಇರ್ತಾರೆ. ಚಿಕ್ಕಮಂಗ್ಳೂರಲ್ಲಿ ಅಂದ್ರೆ ನಮ್ಮ ತಂದೆಯವ್ರದ್ದು ಟ್ರಾನ್ಸ್ಫರಬಲ್ ಜಾಬ್ ಇತ್ತು, ಸೊ ಅಲ್ಲಿ ಶಿಫ್ಟ್ ಆದ್ವಿ. ಸೊ ಬೆಳೆದಿದ್ದು ಎಲ್ಲ ಅಲ್ಲೇನೆ. ಕಾಲೇಜು ಮತ್ತೆ ಸ್ಕೂಲಿಂಗ್ ಎಲ್ಲ ಅಲ್ಲೇ ಆಗಿತ್ತು. ಸ್ಕೂಲಿಂಗ್ ಬಂದ್ಬಿಟ್ಟು ಗಾರ್ಗಿ ವಿದ್ಯಾನಿಕೇತನ್ ಅಂತ 1 to 10th. ಆಮೇಲೆ ಕಾಲೇಜು ಗೌರ್ಮೆಂಟ್ ಜೂನಿಯರ್ ಕಾಲೇಜಲ್ಲಿ, ಮತ್ತೆ ಇಂಜಿನಿಯರಿಂಗು ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಲ್ಲಿ ಮಾಡಿದ್ದು. 2008ಗೆ ಬೆಂಗಳೂರಿಗೆ ಬಂದೆ. ಅಲ್ಲಿಂದ ನಮ್ದು HR ಜರ್ನಿ ಸ್ಟಾರ್ಟ್ ಆಯ್ತು. ಆಮೇಲೆ ಲಾಕ್ಡೌನ್ ಅಲ್ಲಿ ಮತ್ತೆ ಏನಪ್ಪಾ ಮಾಡೋದು, HRK ಅಂದ್ರೆ ಡೆಲಿವರಿ ಆದ್ಮೇಲೆ ಸ್ವಲ್ಪ ಬ್ರೇಕ್ ಆಯ್ತಲ್ವಾ, ಅದ್ರ ಬಗ್ಗೆ ನೀವು ಹೇಳಿದ್ರಿ, ಮಕ್ಕಳೆಲ್ಲ ಆದ್ಮೇಲೆ. ಸೊ ವಾಟ್ ಟು ಐ ಡು, ಮಕ್ಕಳನ್ನೆಲ್ಲ ನೋಡ್ಕೊಳಕ್ ಯಾರು ಇರ್ಲಿಲ್ಲ. ಸೊ ಹಾಗೆ ನಿಮ್ಮ ಮುಂದೆ
ಟ್ಯೂಷನ್ಸ್ ಕನ್ನಡ ಎಲ್ಲ ಕ್ಲಾಸಸ್ ಸ್ಟಾಪ್ ಆಯ್ತು, ಅವಾಗ ಟ್ಯೂಷನ್ ಸ್ಟಾರ್ಟ್ ಮಾಡಿದೆ. ಓಕೆ, ಸೊ ಹಾಗೆ ಲಾಕ್ಡೌನ್ ಟೈಮಲ್ಲಿ ಮತ್ತೆ ಟ್ಯೂಷನ್ ಸ್ಟಾಪ್ ಆಗ್ಬಿಡ್ತು, ಯಾಕಂದ್ರೆ ಎಲ್ಲ ಫೇಸ್ ಟು ಫೇಸ್ ಟ್ಯುಟೋರಿಯಲ್ಸ್ ಎಲ್ಲ ಸ್ಟಾಪ್ ಆಯ್ತು. ಸೊ ಅವಾಗ ಮತ್ತೆ ನಂದು 2020 ನಮ್ದು ಎಕ್ಸ್ ಮ್ಯಾನೇಜರ್ ಇದ್ದಾರೆ, ಅವ್ರು ಮತ್ತೆ ಕಾಲ್ ಮಾಡಿ ಹಿ ಗೇವ್ ಮಿ ಆಪರ್ಚುನಿಟಿ ಟು ವರ್ಕ್ ಇನ್ ಇಸ್ ಕಂಪನಿ ಓನ್ಲಿ, ಓಕೆ ನಿರಂತರ ಸೊಲ್ಯೂಷನ್ಸ್ ಅಂತ. ಅವ್ರ ಬಾಸ್ ಬಂದ್ಬಿಟ್ಟು ಶಂಕರ್ ಮೊಚರ್ಲಾ ಅಂತ, ತೆಲುಗು ಅವರು. ಸೊ ಅವ್ರು ಮತ್ತೆ ನನ್ನ ರೀಜಾಯಿನ್ ಮಾಡಿಸ್ಕೊಡ್ರು ನೋಡಿ, ಆಫ್ಟರ್ 5 years ಆಫ್ ಕೆರಿಯರ್ ಗ್ಯಾಪ್ ಇನ್ HR, ಸೊ ಹಿ ಗೇವ್ ಮಿ ದಿಸ್ ಆಪರ್ಚುನಿಟಿ. ಮತ್ತೆ HR ಲೈನ್ ಕಂಟಿನ್ಯೂ ಆಯ್ತು ನಂದು. ವಂಡರ್ಫುಲ್. ಹೀಗೆ ನನ್ನ ಗ್ರಾಫ್ HR, ಟ್ಯೂಷನ್ HR. ಇದೊಂಥರ ನಿಮ್ ಪ್ಯಾಷನ್ ತರ ಆಕ್ಚುಲಿ. ಸೊ ನೀವಂದ್ರೆ ಇಂಡಿಯಾದಲ್ಲಿ ನಾಗಲಕ್ಷ್ಮಿ ಅವರಿಂದ ಸ್ಟಾರ್ಟ್ ಆಯ್ತು ನಿಮ್ಮ ಕನ್ನಡ ಕ್ಲಾಸ್, ಒಬ್ಬ ತೆಲುಗು ಅವರಿಂದ, ಇಲ್ಲಿ ಮಹಾಲಕ್ಷ್ಮಿ ನಮ್ಮ ಕನ್ನಡ ಅವರದಿಂದ ನಿಮ್ಮ ಕನ್ನಡ ಕ್ಲಾಸ್ ಯಾಕೆ ತಗೋಬಾರ್ದು ಅಂತ ಹೇಳಿ ಅವರಿಬ್ಬರಿಗೂ ನಾನು ಚಿರಋಣಿಯಾಗಿರ್ತೀನಿ, ನಾಗಲಕ್ಷ್ಮಿ ಮತ್ತು ಮಹಾಲಕ್ಷ್ಮಿ ಅವರಿಂದಾನೇ ನನ್ನ ಟ್ಯೂಷನ್ಸ್ ಎಲ್ಲ ಸ್ಟಾರ್ಟ್ ಆಗಿದ್ದು. ನಾಗಲಕ್ಷ್ಮಿ ಮಹಾಲಕ್ಷ್ಮಿಯಿಂದ ವಿಜಯಲಕ್ಷ್ಮಿ ಅವರಿಗೆ ವಿಜಯ ಸಿಕ್ಕಿದೆ. ಮತ್ತೆ HR ಕೆರಿಯರ್ ನಂದು ತುಂಬಾ ಇದಾಗಕ್ಕೆ ನಾವು ಶಂಕರ್ ಮೊಚರ್ಲಾ ಅಂತ ಮ್ಯಾನೇಜರು, ಮತ್ತೆ ಇಲ್ಲಿ ಬಸವ ಸಮಿತಿಯಲ್ಲಿ ಗಿರಿಜಾ ಕಾರೇಕಲ್ ಅಂತ ಡೈರೆಕ್ಟರು, ಮತ್ತೆ ನಮ್ಮ ಪ್ರೆಸಿಡೆಂಟ್ ಜೈವೀರ್ ಪ್ರಸಾದ್ ಬಸವ ಸಮಿತಿಯಿಂದ, ಅವರೆಲ್ಲ ನಮ್ಗೆ ತುಂಬಾ ಮೋಟಿವೇಶನ್ ಮಾಡಿದ್ದಾರೆ, ಅವರಿಂದ ವೆಲ್ ವಿಶರ್ಸ್. ಸೊ ಈಗ ನೀವು ಕನ್ನಡ ಕ್ಲಾಸಸ್ ನಿಮ್ನ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು ವಿಜಯಲಕ್ಷ್ಮಿ? ಅದೇ ನಾನು ಫ್ಲೈಯರ್ ಕಳ್ಸಿದ್ದೀನಲ್ವಾ, ಅಲ್ಲಿಂದ ನಂಬರ್ ಇದೆ, ಮತ್ತೆ ಕಾಂಟ್ಯಾಕ್ಟ್ ಕಾಲ್. ಯು ಕ್ಯಾನ್ ಆಲ್ಸೋ ಶೇರ್ ಯುವರ್ ನಂಬರ್. ಹಾ, ನನ್ನ ನಂಬರ್ ಬಂದ್ಬಿಟ್ಟು 04933355508. ಓಕೆ, ಸೊ ಅಲ್ಲಿ ಕಾಲ್ ಮಾಡ್ಬೋದು ವಾಟ್ಸಪ್ ಇಂದ, ಇಲ್ಲಾಂದ್ರೆ ನಾರ್ಮಲ್ ಕಾಲ್ ಏನಾದ್ರು ಮಾಡ್ಬೋದು. ಹಾಗೆ ನಮ್ಮ ಅಪ್ಪು ರೇಡಿಯೋದಲ್ಲೂ ಕೂಡ ಫೇಸ್ಬುಕ್ ಅಲ್ಲಿ ನಾನೆಲ್ಲ ಫ್ಲೈಯರ್ಸ್ ಹಾಕಿದ್ದೀನಿ. ಓಕೆ, ನಿಮ್ಮ ಯಾವ ಒಂದು ಹೆಸರಲ್ಲಿ? ವಿಜಯಲಕ್ಷ್ಮಿ ಅಂತ ಅಷ್ಟೇನಾ? ಓಕೆ, ವಿಜಯಲಕ್ಷ್ಮಿ ಅಂತೆಲ್ಲ ಸರ್ಚ್ ಮಾಡಿದ್ರೆ ಕನ್ನಡ ಕ್ಲಾಸಸ್ ಎಲ್ಲ ಫ್ಲೈಯರ್ಸ್, ಹಾಗೆ ನಮ್ಮ ಅಪ್ಪು ರೇಡಿಯೋ ಪೇಜ್ ಅಲ್ಲೂ ಕೂಡ ನಾವೆಲ್ಲ ಹಾಕಿದ್ದೀವಿ. ಸೊ ಯಾರ್ಯಾರು ಇಂಟ್ರೆಸ್ಟ್ ಇರುತ್ತೆ ಆನ್ಲೈನ್ ಅಲ್ಲಿ ಕಲ್ತ್ಕೋಬೇಕು ಅಂತೆಲ್ಲ ಇರೋರು, ಆಫ್ಲೈನ್ ಅಂದ್ರೆ ಸ್ಟ್ಯಾನ್ ಹೋಪ್ ಗಾರ್ಡನ್ ಹತ್ರ ಇರೋರು ಆ ಜಾಗದಲ್ಲಿ ಸೊ ಎಲ್ಲ ಹೋಗ್ಬೋದು ಆಕ್ಚುಲಿ. ಸೊ ನಾನು ಹೇಳ್ದಂಗೆ ಕ್ಲಾಸಸ್ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ದೀನಿ ಇವಾಗ. ಹಿಂದಿ ಕ್ಲಾಸಸ್ ಆಯ್ತು. ಆಕ್ಚುಲಿ ಒಬ್ರು ಅಡಲ್ಟ್ ಬರ್ತಾ ಇದ್ದಾರೆ, ಜಸ್ಟ್ ಅವ್ರ ಕಾನ್ವರ್ಸೇಷನ್ ಮಾತ್ರ ಹಿಂದಿ ಹೇಳ್ಕೊಡ್ತಾ ಇದ್ದೀರಾ. ಮಕ್ಕಳು ಕೂಡ ಬರ್ಬೋದು, ನಾನು ಅನೌನ್ಸ್ಮೆಂಟ್ ಮಾಡ್ತೀನಿ ಇವಾಗ. ಓಕೆ, ವಂಡರ್ಫುಲ್. ಸೊ ಅವ್ರು ನಾನು ಈಗ ತಾನೇ ಹೇಳ್ದಂಗೆ ಅವ್ರ ಕನ್ನಡ ಕ್ಲಾಸಸ್ನ ಸಿಡ್ನಿ, ಬ್ರಿಸ್ಬೇನ್, ಕೇನ್ಸ್, ಪರ್ತ್ ಮತ್ತೆ ಹೀಗೆ ಅದರ್ ಆಸ್ಟ್ರೇಲಿಯನ್ ಸಿಟೀಸ್ ಅಲ್ಲಿ ಇರೋರ್ಗೆಲ್ಲ ನೀವು ತಗೊಳ್ತಾ ಇದ್ದೀರಾ. ಹಾಗೆ ನೀವು ಅಂದ್ರೆ ನಿಮಗೆ ವರ್ಲ್ಡ್ ವೈಡ್ ಕೂಡ ಈಗೆಲ್ಲ ಕೇಳ್ತಾ ಇದ್ದಾರೆ ಅಂತಾನೆ ಹೇಳಿದ್ರಿ. ಹಾಗೆ ಬಿಗಿನರ್ಸು, ಅಡ್ವಾನ್ಸ್ಡು, ರೀಡಿಂಗು, ರೈಟಿಂಗ್, ಸ್ಪೀಕಿಂಗ್ ಕ್ಲಾಸಸ್ ತಗೊಳ್ತಾರೆ. ಒಂದು ಇಂಟರಾಕ್ಟಿವ್ ಮತ್ತೆ ಫನ್ ಸೆಷನ್ ಕೂಡ ಇರುತ್ತೆ, ಕಲ್ಚರಲ್ ಸ್ಟೋರೀಸ್ ಇರುತ್ತೆ. ಹಾಗೆ ಈಗ ತಾನು ಹೇಳ್ದಂಗೆ ಫ್ಲೆಕ್ಸಿಬಲ್ ಕೂಡ ಇರುತ್ತೆ ಕ್ಲಾಸಸ್. ಸೊ ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ತಗೋಬಹುದು. ಹೇಗೆ ಬೇಕು ಕೇಸ್ ಬೈ ಕೇಸಸ್ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಕೊಡ್ಬೋದು. ಹಾಗೆ ಕಡೆಯದಾಗಿ ನಮ್ಮ ಕಾರ್ಯಕ್ರಮ ಮುಕ್ತಾಯ ಹಂತಕ್ಕೆ ಬಂದಿದೆ. ಸೊ ಈ ವಿಶೇಷವಾಗಿ ನೀವು ಈ ಒಂದು ನಮ್ಮ ಒಂದು ಸಮುದಾಯಕ್ಕೆ, ಕನ್ನಡ ಸಮುದಾಯಕ್ಕೆ ಅಥವಾ ಈ ಒಂದು ಶ್ರೋತೃಗಳು ನೋಡ್ತಾ ಇರೋರಿಗೆ, ನಮ್ಮ ಈ ಒಂದು ಯುವ ಪೀಳಿಗೆಗೆ ನೀವು ನೀಡಲು ಬಯಸುವ ಸಂದೇಶ? ಅದೇ ಕನ್ನಡ, ಅದೇ ಭಾಷೆ ಒಂದು ಸಂಸ್ಕೃತಿ, ಇದನ್ನು ಉಳಿಸ್ಬೇಕು, ಬೆಳೆಸಬೇಕು ಮತ್ತು ಬಳಸಬೇಕು. ಎಲ್ಲರೂ ಕನ್ನಡದಲ್ಲಿ ಮಾತಾಡಿ, ಕನ್ನಡ ಕಲೀರಿ, ಕನ್ನಡ ಬಳಸ್ರಿ. ಹೌದು, ಎಲ್ಲಾದರೂ ಇರು, ಎಂದಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ಕನ್ನಡವಾಗಿರು ಅಂತ ನಾನು ಕೇಳ್ಕೊತೀನಿ. ಸಿರಿಗನ್ನಡಂ ಗೆಲ್ಗೆ. ಹೌದು, ವಂಡರ್ಫುಲ್ ಆ್ಯಕ್ಚುಲಿ. ಸೊ ವಿಜಯಲಕ್ಷ್ಮಿ ಅವರೇ, ನೀವು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ಸೊ ನಿಮ್ಮ ಬಗ್ಗೆ, ನೀವು ಮಾಡ್ತಾ ಇರೋ ಕೆಲಸ ಕಾರ್ಯಗಳ ಬಗ್ಗೆ, ಎಸ್ಪೆಷಲಿ ನಮ್ಮ ಕನ್ನಡನ ನೀವು ಒಂದು ಉಳಿಸಿ ಬೆಳೆಸಬೇಕು ಅಂತ ಎಲ್ಲರಿಗೂ ನಿಮ್ಮ ಕನ್ನಡ ಕ್ಲಾಸಸ್ ಎಲ್ಲ ತೊಗೊಳ್ತಾ ಇದ್ದೀರಾ. ಹಾಗೆ ವಾಲಂಟಿಯರ್ ವರ್ಕ್ ಎಲ್ಲ ಕೂಡ ಮಾಡಿದ್ದೀರಾ. ಸೊ ತುಂಬ ಖುಷಿ ಆಯಿತು ನಿಮ್ಮನ್ನ ಒಂದು ಪರ್ಸನ್ ಮೀಟ್ ಮಾಡಿ ನಿಮ್ಮ ಬಗ್ಗೆ ಎಲ್ಲ ತಿಳ್ಕೊಂಡು ನಮ್ಮ ಶ್ರೋತೃಗಳಿಗೆಲ್ಲ ನೀವೆಲ್ಲ ಶೇರ್ ಮಾಡಿದ್ದು. ಸೊ ನಿಮಗೆ ಹೃತ್ಪೂರ್ವಕ ಧನ್ಯವಾದ. ಇಷ್ಟು ಬೇಗ ನಾನು ಡಿಸೆಂಬರಲ್ಲಿ ಸ್ಟಾರ್ಟ್ ಮಾಡಿದ್ದೆ ಆ್ಯಕ್ಚುಲಿ. ಇಷ್ಟು ಬೇಗ ನನ್ನ ರೆಕಾಗ್ನೈಸ್ ಮಾಡಿ ಕರೆಸ್ಕೊಂಡು ಇಷ್ಟೊತ್ತರೆಗೂ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಹೃತ್ಪೂರ್ವಕದ ಧನ್ಯವಾದಗಳು. ನಿಮ್ಮ ಶೋ ಹೀಗೆ ಬೆಳೀತಾ ಇರಲಿ, ಹೆಚ್ಚು ಹೆಚ್ಚು ಪ್ರತಿಭೆಗಳನ್ನೆಲ್ಲ ಕರೆಸ್ಬಿಟ್ಟು ಮಾತಾಡಿಸಿ. ಹೌದು, ಇಟ್ಸ್ ಜಸ್ಟ್ ಎ ಕಮ್ಯುನಿಟಿ ಸರ್ವಿಸ್. ಆಕ್ಚುಲಿ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಆಕ್ಚುಲಿ ಎಲ್ಲರೂ ಗೊತ್ತಿರೋದಿಲ್ಲ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಪಾಪ ಕಮ್ಯುನಿಟಿಗೋಸ್ಕರ ಅಂತ. ಸೊ ನೀವೆಲ್ಲರಿಗೂ ಒಂದು ಆಪರ್ಚುನಿಟಿ ಕೊಡ್ತಾ ಇದ್ದೀರಾ. ಇದೊಂಥರ ಸ್ಟೇಜ್ ಇದು ನಮಗೆ. ಹೌದು ಹೌದು. ಈ ಒಂದು ಸಂದರ್ಶನ ವಿಜಯಲಕ್ಷ್ಮಿ ಅವ್ರ ಜೊತೆ ಹೀಗೆ ನಾವು ಮುಗಿಸ್ತಾ ಇದ್ದೀವಿ. ಹಾಗೆ ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ ನೆಕ್ಸ್ಟ್ ವೀಕು ಇದೇ ಸಮಯ ಎವ್ರಿ ಸಂಡೇ 3 to 4 PM ಸಿಡ್ನಿ ಟೈಮ್ ನಾವು ಮತ್ತೆ ಬರ್ತೀವಿ. ಸೊ ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಗುಡ್ ಬೈ. ಧನ್ಯವಾದಗಳು. ಥ್ಯಾಂಕ್ ಯು.